Thank you, Jesus, oh God. Thank you, Lord. Hallelujah, hallelujah, hallelujah. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧವುಳ್ಳ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರಪ್ಪ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಇಲ್ಲಿ ಬರುವಂತಹ ಕೃಪೆ ಭಾಗ್ಯವನ್ನು ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ ಮಾಡುವಂತ ಎಲ್ಲಾ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ 12ನೇ ತಿಂಗಳ ನಮ್ಮನ್ನು ನಡೆಸಿದ್ದೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದೆಯೂ ನಡೆಸುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಪರಿಶುದ್ಧ ರಕ್ಕೆಯ ಒಂದು ಪಕ್ಕೆಯಲ್ಲಿ ಕರ್ತನೆ ಇಟ್ಟುಕೊಂಡು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಕೀರ್ತನೆ 91:1 ಹೇಳ್ತದೆ ಸ್ವಾಮಿ, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತವರಾಗಿದ್ದೇನೆ ಎಂಬುದಾಗಿ. ಹೌದು ಸ್ವಾಮಿ, ಸರ್ವಶಕ್ತನೇ ನೀನು ಕರ್ತನೆ. ನಿನ್ನ ಆಶ್ರಯಗಳಲ್ಲಿ ನಾವು ಸುರಕ್ಷಿತವಾಗಿ ನಮ್ಮನ್ನು ಇಟ್ಟು ಕಾಯ್ದು ಕಾಪಾಡಿದ ಆತನೇ ನಿನಗೆ ಸ್ತೋತ್ರಪ್ಪ. ಎಬೆನೇಜರನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಪರಿಶುದ್ಧತೆಯಲ್ಲಿ ನಮ್ಮ ನಡೆಸಿದಂತ ಕರ್ತನೆ ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇನೆ ದೇವರೇ. ನಮ್ಮ ಹೃದಯ ಧ್ಯಾನವು, ನಮ್ಮ ಬಾಹ್ಯ ಮಾತುಗಳು ಕೇವಲ ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ನಿನ್ನ ನಾಮವನ್ನು ನಾವು ಸ್ತುತಿಸ್ತೇವೆ, ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ, ನಿನ್ನ ನಾಮವನ್ನು ನಾವು ಆರಾಧಿಸ್ತೇವೆ ದೇವರೇ. ಕರ್ತನೆ, ನೀನೇ ನಮಗೆ ಸರ್ವಸ್ವವಾಗಿದ್ಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಜೀವವುಳ್ಳ ದೇವರು ನೀನು, ಜೀವಿಸುವ ಆತನು ನೀನು, ಪರಿಶುದ್ಧವುಳ್ಳ ದೇವರು ನೀನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ಆರಾಧಿಸುವಾಗ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳು ಕರ್ತನೆ ನಮ್ಮಲ್ಲಿ ಬಿಡುಗಡೆಯಾಗಲಿ ಕರ್ತನೆ. ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಕರ್ತನೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ಕರ್ತನೆ, ಲಾರ್ಡ್ ವಿ ಡಿಕ್ರೀಸ್, ಯು ಇನ್ಕ್ರೀಸ್, ಓ ಫಾದರ್ ಗಾಡ್. ಲಾರ್ಡ್ ವಿ ಡೆಡಿಕೇಟೆಡ್ ಅವರ್ ಲೈಫ್ ಟು ಯು, ಹೋಲಿ ಸ್ಪಿರಿಟ್ ಆಫ್ ಗಾಡ್. Oh Jesus, oh God, you should be glorified, oh God. ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಕರ್ತನೆ, ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಕರ್ತನೆ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯೆ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀ ಕಾರ್ಯ ಮಾಡು, ನೀ ಮಹಿಮೆ ಹೊಂದಪ್ಪ. ಘನ ಮಾನ ಮಹಿಮೆ ಎಲ್ಲವೂ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ನಾವು ಆರಾಧಿಸುವಾಗ, ವಾಕ್ಯ ಭಾಗವನ್ನು ನೋಡುವಾಗ ಕರ್ತನೆ ದೇವರಾತ್ಮನೆ ನೀನು ಚಲಿಸಪ್ಪ. ಆನ್ಲೈನ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ದೇವರೇ, ಅವರೆಲ್ಲರ ಮಧ್ಯದಲ್ಲಿ ಬಲವಾಗಿ ನೀನು ಚಲಿಸು ದೇವರೇ, ಕಾರ್ಯ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಓ ಯೇಸುವೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧವುಳ್ಳ ತಂದೆ ನಿನಗೆ ಸ್ತೋತ್ರ. ರಿಕೋಲಬ ಶಂದರಬ ರಿಕಾಲಮ ಕೋರ ಕಿಯಾಲಮ ಸಂದರಬ ರಿಬಾಕಮ ಕೋರಬಲಬ ಶೆಕೆತೆ ಬೇರಬ ರಿಬೋಲ ಕಿಯಬಲ ಶುಕುತುರಮೋ ಲಿಮಾಂದ ರುಕೋಲಬ ಸಿಕಿತಿ ರಿಬಿಯೋರಬಬ. Thank you, Jesus, oh God. Hallelujah, hallelujah, hallelujah. ತಂದೆ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ತಂದೆ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ತಂದೆ, ನಿನ್ನನ್ನೇ. ತಂದೆ, ನಿನ್ನನ್ನೇ. ಯೇಸುವೇ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ಯೇಸುವೇ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ಯೇಸುವೇ, ನಿನ್ನನ್ನೇ. ಯೇಸುವೇ, ನಿನ್ನನ್ನೇ. ನೀನೇ ಮಾರ್ಗವು, ಸತ್ಯವು, ಜೀವವು ನೀನೇ ತಾನೇ. ಯೇಸುವೇ, ತಾನೇ. ಯೇಸುವೇ, ಆತ್ಮನೇ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ಆತ್ಮನೇ, ನಿನ್ನನ್ನೇ ಜೀವಮಾನವೆಲ್ಲಾನ ಆರಾಧಿಸುವೆ. ಆತ್ಮನೇ, ನಿನ್ನನ್ನೇ. ಆತ್ಮನೇ,
ಆರಾಧಿಸ್ತೇವೆ ದೇವರೇ ಕರ್ತನೆ. ಆತ್ಮನೇ ನಿನ್ನನ್ನು ಆರಾಧಿಸ್ತೇವೆ. ಯೇಸುವೇ ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ನಿನ್ನ ನಾಮವನ್ನು ಹೊಗಳುತ್ತೇವೆ, ಸ್ತುತಿಸುತ್ತೇವೆ, ಕೊಂಡಾಡ್ತೇವೆ ಸ್ವಾಮಿ. ನಮ್ಮ ದೇವರು, ರಕ್ಷಕನು, ಒಡೆಯನಾಗಿರುವಂತ ನಮ್ಮ ಸ್ವರ್ಗೀಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರವಾಗಲಿಪ್ಪ. ನಿನ್ನ ನಾಮವನ್ನು ಕರ್ತನೆ ನಾವು ಮೇಲಕ್ಕೆ ಎತ್ತುತ್ತೇವೆ ದೇವರೇ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ಮಾಡಿರುವಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ಮಾಡಿರುವಂತ ಎಲ್ಲಾ ಸಹಾಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಂತ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಸಹಾಯ ಮಾಡುವಂತ ಯೇಸುವೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್ ಗಾಡ್. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನಪ್ಪ ಕರ್ತನೆ. ಪರಲೋಕದಲ್ಲಿ ಕರ್ತನೆ ಸ್ವಾಮಿ ನಿನ್ನನ್ನು ಸತತವಾಗಿ ದೇವದೂತರು ಆರಾಧಿಸುತ್ತಾರೆ ದೇವರ ಕರ್ತನೆ. ಕರ್ತನೆ, ಈ ಸಮಯದಲ್ಲಿ ಮಕ್ಕಳಾದ ನಾವು ನಿನ್ನನ್ನು ಆರಾಧಿಸುವಂತ ಕೃಪೆ, ಭಾಗ್ಯ ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿನಗೆ ಮಹಿಮೆಯಾಗಲಿ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ದೇವರೇ. ನೀನೇ ನಮಗೆ ಸರ್ವಸ್ವವಾಗಿದ್ದಿ ಕರ್ತನೆ. ನಮಗೆ ಆದಿಯು ಅಂತ್ಯವು ಮೊದಲಿಯವನು ಕೊನೆಯವನಾದಂತ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್ ಗಾಡ್. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ಹೌದು ಸ್ವಾಮಿ, ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ನಿನ್ನಾತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ. ನಿನ್ನಾತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ. ಹಾಲೆಲೂಯ, 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 ಹಾಲೆಲೂಯ. ಹೌದು ಸ್ವಾಮಿ, ನಿನ್ನ ಆರಾಧಿಸ್ತೇವೆ ಕರ್ತನೆ ಸ್ವಾಮಿ. ಪರಲೋಕದಲ್ಲಿ ನೀನಲ್ಲದೆ ಇನ್ಯಾರು ಸ್ವಾಮಿ, ಭೂಲೋಕದಲ್ಲಿ ನಮಗೆ ನೀನೇ ಸರ್ವಾಂತರಯಾಮಿಯೇ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಕರ್ತನೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ದೇವರು, ನಿನ್ನನ್ನು ಹೆಚ್ಚಿಸ್ತೇವೆ ಸ್ವಾಮಿ. ಕರ್ತನೆ, we decrease, you increase, O God, in this evening, Lord. Lord, we humble ourselves, O God, in thy, Lord, in thy feet, O Father God. Thy will be done, glorify, O Father God. Lord, thou sayest, O Father God, I am your God. Thou sayest, O Father God. Lord, we lift your name on high, O Father God. Thank you, Jesus. Thank you, Holy God. Thank you, Jesus, O God. Praise you, Lord. Praise you, Lord. Rikola mashandaraba, Rika bashakatama lorikibi, Lima koria la mandorobo shabadaria la mandaraba, Rukoba rikarama shandaraba, Diribio rabalaba, Rika labatora bala sakatarama shandada daribialama, Lebelga rora giraga shuguduribio rama mama. Thank you, Lord. Thank you, Lord. We lift your name on high, O Lord.
ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಹೊಗಳಿಕೆಗಳು, ಪ್ರಶಂಸೆಗಳು, ಆರಾಧನೆಗಳು ಕರ್ತನೆ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ವಾಕ್ಯ ಹೇಳುವಾಗ ನೀನು ಮಾತನಾಡು ದೇವರೇ, ನಿನ್ನ ಸ್ವರ ನಾವು ಕೇಳಬೇಕು ಸ್ವಾಮಿ, ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ, ಅದರ ಹಿಂದಿನ ವಾರ ನಾವು ದೇವರ ವಾಕ್ಯದಿಂದ ನಾವು ಏನ್ ನೋಡ್ಕೊಳ್ತಾ ಇದ್ವಿ? ಬ್ಲೆಸ್ಸಿಂಗ್ ಅಂಡ್ ಕರ್ಸ್ ಇನ್ ಯುವರ್ ಮೌತ್. ಆಶೀರ್ವಾದ, ಶಾಪ ನಿಮ್ಮ ಬಾಯಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ವಿ. ಶಾಪದ ವಿಷಯದಲ್ಲಿ ನಾವು ಮಾತನಾಡಿದ್ವಿ. ಹಾಲೆಲೂಯಾ. ಶಾಪದ ವಿಷಯದಲ್ಲಿ ನಾವು ಮಾತನಾಡಿದ್ವಿ. ಶಾಪದ ಬೈಬಲ್ ಅಲ್ಲಿ ನಾವು ನೋಡಿದ್ವಿ, ದೇವರ ವಾಕ್ಯಗಳಿಂದ ನಾವು ನೋಡಿದ್ವಿ ಶಾಪಗಳು ಯಾವ ರೀತಿಯಾಗಿ ಕ್ರಿಯೆ ಮಾಡ್ತವೆ ಎಂಬುದಾಗಿ ಕೂಡ ನಾವು ನೋಡಿಕೊಂಡ್ವಿ. ಇವತ್ತು ನಾವು ಆಶೀರ್ವಾದದ ವಿಷಯದಲ್ಲಿ ನಾವು ಮಾತನಾಡಿಕೊಳ್ಳೋಣ. ಹಾಲೆಲೂಯಾ. ಯಾಕಂದ್ರೆ ಪ್ರೊವರ್ಬ್ಸ್ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಜ್ಞಾನೋಕ್ತಿಯಲ್ಲಿ, ಆಶೀರ್ವಾದ ಶಾಪ ನಿನ್ನ ಬಾಯಲ್ಲಿ ಎಂಬುದಾಗಿ. ಪ್ರೊವರ್ಬ್ಸ್ ಅಲ್ಲಿ, ಜ್ಞಾನೋಕ್ತಿಯಲ್ಲಿ ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತೈತೆ, ನಿನ್ನ ಮಾತಿನಿಂದ ನೀನು ಸಿಕ್ಕಿ ಹಾಕಿಕೊಂಡಿ ಎಂಬುದಾಗಿ. ಅನೇಕ ಜನರು ಶಾಪದ ಮಾತುಗಳು, ನೆಗೆಟಿವ್ ಮಾತುಗಳು, ನಕಾರಾತ್ಮಕ ಮಾತುಗಳನ್ನು ಯೋಚಿಸುವುದರಿಂದ, ಮಾತನಾಡುವುದರಿಂದ ಅವರು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಅದಕ್ಕಾಗಿ ಅವರ ಜೀವಿತಗಳಲ್ಲಾಗಲಿ, ಅವರ ಸಭೆಗಳಲ್ಲಾಗಲಿ, ಅವರ ಒಂದು ಕೆಲಸಗಳಲ್ಲಾಗಲಿ, ಅವರ ಬಿಸಿನೆಸ್ನಲ್ಲಾಗಲಿ, ಅವರ ಆರೋಗ್ಯದಲ್ಲಾಗಲಿ, ಅವರ ಆರ್ಥಿಕ ವಿಷಯದಲ್ಲಾಗಲಿ, ಎಲ್ಲಿ ಕೂಡ ಅವರು ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ಮಾತನಾಡಿ, ಪ್ರೊವರ್ಬ್ಸ್ ಅಲ್ಲಿ ಹೇಳಿದ ಪ್ರಕಾರ ಅವರು ಮಾತನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ನಕಾರಾತ್ಮಕ ಮಾತುಗಳು, ಶಾಪದ ಮಾತುಗಳು, ನೆಗೆಟಿವ್ ವರ್ಡ್ಸ್ ಅವರು ಮಾತನಾಡಿದ ಕಾರಣ ಅವರು ಅದಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಅದರಿಂದ ಅವರಿಗೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಕೆಲವರು ಇನ್ನೂ ಆತ್ಮೀಕದಲ್ಲಿ ಆಗಲಿ, ಎಲ್ಲಾ ವಿಷಯಗಳಲ್ಲಿ ಅವರು ಇನ್ನೂ ಬೆಳೆದಿಲ್ಲ ಪ್ರಿಯರೇ, ಇನ್ನೂ ಬೆಳೆದಿಲ್ಲ. ಆಫೀಸಲ್ಲಿ ಕೆಲಸ ಮಾಡುವಂತವ್ರು ಹೇಳ್ತಾರೆ ಏನಂತಂದ್ರೆ, ಏನ್ ಬಿಡ್ರಿ, ನಮಗೇನ್ ಪ್ರಮೋಷನ್ ಬರ್ತೈತೆ ಬಿಡ್ರಿ, ನಮಗೇನ್ ಪ್ರಮೋಷನ್ ಬರ್ತೈತ್ರಿ, ನಾವೆಲ್ಲಿ ಮೇಲೆ ಬರ್ತೇವೆ ಬಿಡ್ರಿ, ನಾವೆಲ್ಲಿ ಉದ್ಧಾರ ಆಗ್ತೀವಿ ಬಿಡ್ರಿ, ನಮ್ ಜೀವನಾನೇ ಇಷ್ಟೇ, ನಾವು ಇಷ್ಟೇ ಹೋಗ್ತೀವ್ರಿ. See, many people will speak always negative. When they speak negative, how can they come up? How can God bless them? Because the curse is ruling. What they speak, that word is holding them. ಆ ವಾಕ್ಯ ಅವರನ್ನು ಹಿಡಿದುಕೊಂಡಿದೆ. ಆ ವಾಕ್ಯ, ಆ ಮಾತು, that word, what they speak negative, cursing word, ಅದನ್ನು ಅವರು ಮಾತನಾಡಿದ ಕಾರಣ ಅವರು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ದಟ್ಸ್ ವೈ ದೇ ಆರ್ ನಾಟ್ ಕಮಿಂಗ್ ಅಪ್. ಅದಕ್ಕೆ ಅವರು ಮೇಲಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಅವರು ಉದ್ಧಾರವಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿಯವರೆಗೂ ಅದೇ ಸ್ಥಿತಿಯಲ್ಲಿ, ಅದೇ ಜಾಗದಲ್ಲಿ, ಅದೇ ಸ್ಥಿತಿಯಲ್ಲಿ ಅವರಿದ್ದಾರೆ. ಹಲ್ಲೆಲೂಯಾ. ಅದೇ ಸ್ಥಿತಿ, ಅದೇ ಜಾಗ, ಅದೇ ಮನೆ, ಅದೇ ರೀತಿಯಾಗಿ, ಅದೇ ಕೆಲಸ, ಅದೇ ಬಿಸ್ನೆಸ್ ಅಲ್ಲಿ ಇನ್ನೂ ಅವರಿದ್ದಾರೆ, ಅಲ್ಲೇ ಇದ್ದಾರೆ. ಯಾಕಂದ್ರೆ ಅವರು ಅದನ್ನೇ ಬಯಸ್ತಾ ಇದ್ದಾರೆ. ಏನಂತಂದ್ರೆ, ಓ ಸಾಕಪ್ಪ, ತೃಪ್ತಿ ಆಯ್ತು, ಇಷ್ಟರಲ್ಲೇ ನನಗೆ ಸಾಕು. ದೇವರ ಆಶೀರ್ವಾದಕ್ಕೆ ಎಂಡಿಲ್ಲ ಪ್ರಿಯರೇ. ಥಿಂಕ್ ಬಿಗ್. ಯು ಆರ್ ಆಸ್ಕಿಂಗ್, ಯು ಆರ್ ಪ್ರೇಯಿಂಗ್ ಇನ್ ಬಿಗ್ ಗಾಡ್. ಯು ಆರ್ ಪ್ರೇಯಿಂಗ್ ಇನ್ ದ ಫೀಟ್ ಆಫ್ ಬಿಗ್ ಗಾಡ್. When you are praying in the feet of big God, ask big things. Expect from God big things. Expect from God big things. Hallelujah. Hallelujah. Because our God is big. Nama devaru doddavanu. Our God is the King of Kings, the Lord of Lords, the mighty God. His name is El Shaddai. He's a big God. Hallelujah. Ask big things. When you ask big things, God will provide everything. Hallelujah. Everything is depend on your mouth, in your lips, in your word. In your word. Hallelujah. So we will see the blessings. ಈಗ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ. ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 24
chapter 24 verse 1, what the Bible says here about blessings. About blessings. Before we could read that, and we will go verse chapter 12, Genesis chapter 12. Before we could read that 24 chapter verse 1. See, this is what the Lord's plan. This is what the Lord's plan. Man's plans are different. God's plans are different. ಮನುಷ್ಯನ ಒಂದು ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಮನುಷ್ಯನ ಮಾರ್ಗವೇ ಬೇರೆ, ದೇವರ ಮಾರ್ಗವೇ ಬೇರೆ. Hallelujah. ನೋಡ್ರಿ, ದೇವರು ಅಬ್ರಹಾಮನನ್ನು ಕರೆಯುವಾಗ ವಾಟ್ ಹಿ ಗೇವ್ ಪ್ರಾಮಿಸ್, ಏನ್ ವಾಗ್ದಾನ ಮಾಡಿದ್ದಾರೆ, ಏನ್ ಮಾತು ಕೊಟ್ಟ ಅಂತಂದ್ರೆ ಇಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ. 2ನೇ ವಚನ ಹೇಳ್ತೈತಿ, ವರ್ಸ್ 2, Genesis chapter 12 verse 2 ಅಲ್ಲಿ ಹೇಳ್ತೈತಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದಲ್ಲಿ ಎಲ್ಲಾ ಕುಲದವರು ಆಶೀರ್ವಾದ ಉಂಟಾಗುವು ಎಂದು ಹೇಳಿದನು. And English says, and I will make of you a great nation, and I will bless you and make your name great, so that you will be a blessing. I will bless those who bless you, and him who dishonors you and I will curse. And in you all the families of the earth shall be blessed. All the families of the earth should be blessed. See? Through the Abraham. ನಾನು ಕನೆಕ್ಟ್ ಮಾಡ್ತಿದ್ರಿ, ವಾಕ್ಯ ಕನೆಕ್ಟ್ ಹೋಗು ಈಗ ನೆಕ್ಸ್ಟ್. Hallelujah. ದೇವರು ಅಬ್ರಹಾಮನನ್ನು ಕರೆದ. ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನಿಗೆ ದೇವರೇನಂತಂದ್ರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು. ದಟ್ ಈಸ್ ದ ವರ್ಡ್. ಅದು ಮಾತು, ದಟ್ ಕಮ್ ಫ್ರಮ್ ದ ವರ್ಡ್, ಲಾರ್ಡ್ಸ್ ಮೌತ್. ಅದು ಕರ್ತನ ಬಾಯಿಂದ ಬಂದಂತ ಮಾತು. ಅದು ಕರ್ತನ ಬಾಯಿಂದ ಬಂದಂತ ಮಾತು. God Jehovah blessed Abraham when he was calling. ನೀನು ನನ್ನನ್ನು ನಂಬುವುದಾದ್ರೆ, ನೀನು ನನ್ನನ್ನು ಹಿಂಬಾಲಿಸುವುದಾದ್ರೆ, ನಿನಗೆ ಇಷ್ಟೆಲ್ಲಾ ಕಷ್ಟಗಳು ಬರ್ತಾವಪ್ಪ, ಇಷ್ಟೆಲ್ಲಾ ಹಿಂಸೆಗಳು ಬರ್ತಾವು, ಆಮೇಲೆ ನಿನ್ನನ್ನು ಆಶೀರ್ವದಿಸ್ತೇನೆ. He never told Abraham. ಆತನ ಆ ರೀತಿಯಾಗಿ ಹೇಳಲೇ ಇಲ್ಲ. When God called Abraham, see the Bible says, ಈ ರೀತಿಯಾಗಿ ಹೇಳ್ತಿದ್ರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು. That is the word, blessings word. Blessings word. Hallelujah. ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುವೆನು. ಓ ಮೈ ಗಾಡ್. ದೇವರು ಏನ್ ಮಾಡ್ತಾನಂತ್ರಿ, ನಮ್ಮನ್ನು ಆಶೀರ್ವಾದದ ನಿಧಿ. We are the treasure. God will make us treasure. We are treasure. Hallelujah. Just when you read the Bible, just you think that what God is telling Abraham. ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು. That is a prosperity. That is a prosperity. Today people are running after name, fame and money. They are spoiling their names. They are spoiling their names. ಇವತ್ತು ಅನೇಕ ಜನರು ಶಾರ್ಟ್ಕಟ್ ರೋಡ್ ಹಿಡಿದು ಬಿಟ್ಟಾರ್ರಿ. Many people are going shortcut roads. ಅನೇಕ ವಿಶ್ವಾಸಿಗಳು, ಲೋಕ, I am not talking about worldly people, I am talking about believers. ವಿಶ್ವಾಸಿಗಳಿಗೆ ನಾನು ಮಾತನಾಡ್ತಾ ಇದ್ದೇನೆ. ಯೇಸುವನ್ನು ಕಂಡುಕೊಂಡಂತ ವಿಶ್ವಾಸಿ ಸಭೆಗೆ ನಾನು ಮಾತನಾಡ್ತಾ ಇದ್ದೇನೆ. The Holy Spirit is speaking, church. The Holy Spirit is speaking, church. ಪರಿಶುದ್ಧಾತ್ಮನು ಸಭೆಗೆ ಮಾತನಾಡ್ತಾ ಇದ್ದಾನೆ. ಸಭೆಯಿಂದ ಸಭೆಗೆ. Hallelujah. Many people are going shortcut way. Shortcut way. Hallelujah. God does not like that shortcut way. ಅತಿ ಬೇಗನೆ ನಾನು ಶ್ರೀಮಂತನಾಗಬೇಕು, ಅತಿ ಬೇಗನೆ ನಾನು ಮೇಲಕ್ಕೆ ಬರಬೇಕು, ನನ್ನ ಸೂಟು ಗೀಟ್ ಎಲ್ಲ ಹಾಕೋಬೇಕು, ದೊಡ್ಡ ಬಂಗ್ಲೆ ಇರಬೇಕು. ಎಲ್ಲರಿಗೂ ಆಸೆ ಐತಿ ಲೋಕದಲ್ಲಿ, ಎಲ್ಲರಿಗೂ ಆಸೆ ಐತಿ. ಯಾರಿಗೂ ಆಸೆ ಇಲ್ಲ ತಿಳ್ಕೊಬೇಡ್ರಿ. ಆ ಆಸೆ ದುರಾಸೆಗೆ ಟರ್ನ್ ಆಗ್ಬಾರ್ದು ಪ್ರಿಯರು. ಆಸೆ ಇರಬೇಕು. ಇಲ್ಲ ಅನ್ನೋದಲ್ಲ, ಆಸೆ ಇರುವುದು ತಪ್ಪಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಆಸೆ ಇರ್ತೈತಿ. ಅದು ನಮ್ಮಲ್ಲಿ ಬಂದಿರುವಂತದ್ದೇ, ಹುಟ್ಟದಾಗಿಂದ ಬಂದಿರುವಂತದ್ದೇ ಆಸೆ. ಈಗ ಒಂದು ಮಗುವಿಗೆ
ಏನಾದ್ರೂ ತಿನ್ಲಿಕ್ಕೆ ಅವ್ರ ತಾಯಿ ತಿಂತ ಇದ್ರೆ ಅದಕ್ಕೂ ಆಸೆ ಬಗ್ಸಿ, ಅದಕ್ಕೆ ಇನ್ನೂ ಗೊತ್ತಿಲ್ಲ, ಮಾತಾಡಕ್ ಬರುದಿಲ್ಲ, ಆ ಮಗು ತಾಯಿ ಮುಖ ನೋಡ್ತಾ ಇರ್ತೈತಂತ. ಬಿಕಾಸ್ ಆಫ್ ಆ ಆಸೆ ಅದು ಮಗುಗೆ ಇರ್ತೈತೆ, ನಾನು ತಾಯಿ ತಿನ್ನುವಂಥದ್ದು ತಿನ್ಬೇಕಂದ್ರೆ. ಯಾಕಂದ್ರೆ ಮನುಷ್ಯನ ಹುಟ್ಟಿದ ಮೇಲೆ ದೇವ್ರು ಎಲ್ಲ ಹಾಕಿ ಬಿಟ್ಟಿರ್ತಾನ್ರಿ, ಎಲ್ಲ ಇರ್ತಾವ ಮನುಷ್ಯನಲ್ಲಿ. ಆಸೆ ಇದೆ. ಆ ಆಸೆಯನ್ನು ಮನುಷ್ಯನು ದುರಾಸೆಗೆ ಬಳಸಿಕೊಳ್ಳಬಾರದು, ದುರಾಸೆಗೆ ಹೋಗಬಾರದು. ದುರಾಸೆ ಮನುಷ್ಯನಿಗೆ ಬಹಳ ಡೇಂಜರ್. ದುರಾಸೆ ಮನುಷ್ಯನಲ್ಲಿ ಬರುವುದಾದ್ರೆ ಮನುಷ್ಯನು ದೇವರಿಂದ ದೂರವಾಗಿ ಬಿಡುತ್ತಾನೆ. ಗೆಹಜಿಯನಿಗಿತ್ತು ನೋಡು ದುರಾಸೆ, ಆ ಕಾಲನಿಗೆ ದುರಾಸೆ ಇತ್ತು, ಗೆಹಜಿಯನಿಗೆ ದುರಾಸೆ ಇತ್ತು, ನೆಬೂಕದ್ನೆಚ್ಚರನಿಗಿತ್ತು ಅಹಂಕಾರ ಇತ್ತು, ದುರಾಸೆ ಇತ್ತು. ಮೆನಿ ಪೀಪಲ್ ಆರ್ ದೇರ್ ಇನ್ ದ ಬೈಬಲ್ ಇಫ್ ಯು ರೀಡ್. ದುರಾಸೆ ಬಹಳ ಬಹಳ ಡೇಂಜರ್. ಹಾಲೆಲೂಯಾ. ಈ ದುರಾಸೆ ಯಾರಿಗೂ ಬಿಡುದಿಲ್ಲ. ಈ ದುರಾಸೆ ಬಂತಂದ್ರೆ ಎಲ್ಲರೂ ಮೇಲೆ ಬರ್ಬೇಕು, ಎಲ್ಲರೂ ಚಲೋ ಇರ್ಬೇಕು, ನಾ ಚಲೋ ಇರ್ಬೇಕು, ನೀ ಚಲೋ ಇರ್ಬೇಕು, ನಾವೆಲ್ಲ ಚಲೋ ಇರ್ಬೇಕು, ನಾವು ಚಲೋ ಇರ್ಬೇಕು, ಚಲೋ ಎಲ್ಲರೂ. ಹೌದು, ಎಲ್ಲರೂ ಚಲೋ ಇರಬೇಕ್ರಿ, ಇಲ್ಲ ಅನ್ನಂಗಿಲ್ಲ. ದಟ್ ಇಸ್ ನಾಟ್ ಬ್ಯಾಡ್. ಚಲೋ ಇರಬೇಕು ಎಂಬುದಾಗಿ ಹೇಳಿ ಸಂಬಂಧಗಳನ್ನು ಕಳ್ಕೋಬೇಡ್ರಿ. ನೋಡ್ರಿ, ಈ ಆಸೆ ದುರಾಸೆಗೆ ನಡೆಸಿ ಸಂಬಂಧಗಳು ಕಳ್ಕೊತಾ ಇದ್ದಾರೆ. ಎಲ್ಲಿ ನನ್ನ ರೊಕ್ಕ ಸಂಬಂಧಿಕರು ಬಂದು ಕರ್ಕೊಂಡು ಹೋಗ್ಬಿಡ್ತಾರ ಅಂತ ನಾವು. ಸಿ, many things are there. If I want to teach, when God called Abraham, ದೇವರು ಅಬ್ರಹಾಮನನ್ನು ಕರೆಯುವಾಗ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೇನ್. ದೇವರು ತಂತಾನೆ ನಮ್ಮ ಹೆಸರು ಪ್ರಖ್ಯಾತಿಗೆ. ನಾವು ಗುದ್ದಾಡೋದು ಬೇಡ, ನಮ್ಮ ಹೆಸರು ಬರ್ಬೇಕಂತ ಹೇಳಿ. ಇವತ್ತು ಮನುಷ್ಯರು ಗುದ್ದಾಡಕತ್ತಾರ. ಇವತ್ತು ಅನೇಕ ದೇವರ ಸೇವಕರು ಹೆಸರು ಮೇಲೆ ಬರ್ಬೇಕಂತ ಗುದ್ದಾಡಕತ್ತಾರ. ಇವತ್ತು ದೇವರು ಅಬ್ರಾಹ್ಮಿನ ಆಸೆ ಪಟ್ಟಿಲ್ಲ, ನನ್ನ ಹೆಸರು ಮೇಲೆ ಬರ್ಬೇಕಂತ ಹೇಳಿದ. ಅದು ದೇವರಲ್ಲಿ ಇತ್ತು. ದಟ್ ಈಸ್ ಅ ಡಿಸೈರ್ ಆಫ್ ಗಾಡ್. ಅದು ದೇವರ ಆಸೆಯಾಗಿತ್ತು, ನನ್ನ ಮಗನ ಹೆಸರು ಪ್ರಖ್ಯಾತಿಗೆ ಬರಬೇಕು. ಇವತ್ತಿಗೂ ನಾವು ಅಬ್ರಾಹ್ಮನ ವಿಷಯದಲ್ಲಿ ಮಾತನಾಡ್ತೀವಿ. ಅಬ್ರಾಹಂ ವಾಸ್ ಇನ್ ದ ಹೆವನ್. ಇವತ್ತಿಗೂ ಅಬ್ರಾಹ್ಮನ ವಿಷಯದಲ್ಲಿ ಮಾತನಾಡ್ತೀವಿ. ನಾನ್ ಮೇಲೆ ಬರಬೇಕು ಎಂಬುದಾಗಿ, ಪ್ರಖ್ಯಾತಿ ಬರಬೇಕು. ನೇಮ್, ಫೇಮ್, ಮನಿ. ಡೋಂಟ್ ಫಾಲೋ ಮ್ಯಾನ್ ಆಫ್ ಗಾಡ್. ದೇವರ ಸೇವಕರೇ, ಈಗಿನ ದಿನಗಳು ಹಣವನ್ನು ಗಳಿಸುವಂತ ದಿನವಲ್ಲ. ಗೆಹಜಿಯರಾಗಬೇಡ್ರಿ. ಐ ಆಮ್ ಸ್ಪೀಕಿಂಗ್ ಪ್ರೊಫೆಟಿಕಲಿ. ಆಸ್ ಅ ಮ್ಯಾನ್ ಆಫ್ ಪ್ರಾಫಿಟ್, ಐ ಆಮ್ ಸ್ಪೀಕಿಂಗ್ ಪ್ರೊಫೆಟಿಕಲಿ. ಬಿಲೀವರ್ಸ್, ಮ್ಯಾನ್ ಆಫ್ ಗಾಡ್, 5-fold ಮಿನಿಸ್ಟ್ರಿಯಲ್ಲಿ ಇರುವಂತವರೇ, 5 ಸೇವೆಯಲ್ಲಿ ಇರುವಂತವರೇ, ವಿಶ್ವಾಸಿಗಳೇ, ಈ ದಿನಗಳು ನೇಮ್, ಫೇಮ್, ಮನಿಯನ್ನು ಹಿಂಬಾಲಿಸುವಂತ ದಿನಗಳಲ್ಲ. ಈ ದಿನಗಳು ಕರ್ತನನ್ನು ಹಿಂಬಾಲಿಸುವಂತ ದಿನಗಳಾಗಿವೆ. ಐ ಆಮ್ ಪ್ರೊಫೆಸೈಯಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಡೋಂಟ್ ಫಾಲೋ ದಟ್. ಯಾರಾದ್ರೂ ಅದನ್ನು ಹಿಂಬಾಲಿಸ್ತಾ ಇದ್ರೆ ಇವರ ಗೆಹಜಿಯ, ಇವರ ಆಖಾನ್. ನೀವು ಗೆಹಜಿಯರಾಗ್ತೀರಿ, ಆಖಾನನಾಗ್ತೀರಿ. ಪ್ರಿಯರೇ, ಕರ್ತನು ನಿಮ್ಮ ಹೆಸರನ್ನು ಉನ್ನತ ಸ್ಥಾನಕ್ಕೆ ತರ್ತಾನ. ವೇಟ್ ಫಾರ್ ಗಾಡ್. ತಾಳ್ಮೆ ಬೇಕು. ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ತಾಳ್ಮೆ ಬೇಕು ಅಂತ ಬೈಬಲ್ ಹೇಳ್ತೈತ್ರಿ. ಎಷ್ಟೋ ವಾಗ್ದಾನಗಳು ದೇವರು ನನಗೂ ಮಾಡಿದ್ದಾನೆ, ಪ್ರವಾದನೆಗಳು ನನಗೂ ಬಂದಿದೆ, ವಾಕ್ಯದಿಂದ ವಾಗ್ದಾನಗಳನ್ನು ದೇವರು ನನಗೂ ಮಾಡಿದ್ದಾನೆ. ಪ್ರಾಫಿಟ್ಸ್, ಟ್ರೂ ಪ್ರಾಫಿಟ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಾಲ್ಸ್ ಪ್ರಾಫಿಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಟ್ರೂ ಪ್ರಾಫಿಟ್ಸ್. ಅವರು ಕೂಡ ನನ್ನ ವಿಷಯದಲ್ಲಿ ಪ್ರವಾದಿಸಿದ್ದಾರೆ. ವಾಗ್ದಾನಗಳು, ಪ್ರವಾದನೆಗಳು ಅವು ನೆರವೇರಬೇಕಾದ್ರೆ ತಾಳ್ಮೆ ಬೇಕ್ರಿ. ಅದಕ್ಕೊಂದು ಸಮಯ ಅನ್ನೋದಿದೆ. ಆ ಸಮಯದಲ್ಲಿ ಅವುಗಳು ನಮ್ಮ ಜೀವಿತದಲ್ಲಿ ನೆರವೇರ್ತಾವೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ, ಪ್ರಿಯರೇ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುವೆನು. ಸಿ, ಅಬ್ರಹಾಮನನ್ನೇ ದೇವರ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನಂತಂದ್ರೆ ನಾವು ಅಬ್ರಹಾಮನ ಸಂತಾನದಲ್ಲಿ ಬಂದಂತವರು. ಅಬ್ರಹಾಮನ ಸಂತಾನದಲ್ಲಿ ಬಂದಂತವರು ನಾವು. ಕ್ರಿಸ್ತನಲ್ಲಿ ದಾಟಿ ನಾವು ಬಂದಿದ್ದೇವೆ. ನಾವು ಯಾರೇ ಮತ್ತಿಗೆ? ನಾವು ಅದೇ ಆಶೀರ್ವಾದ ನಿಧಿಯೇ. ಕನ್ಫೆಸ್ ದಟ್. ನಾನು ದೊಡ್ಡ ಜನಾಂಗವನ್ನಾಗಿ ನಮ್ಮನ್ನು ಮಾಡ್ತಿದ್ದೇವೆ. ನಾನು ಆಶೀರ್ವಾದದ ನಿಧಿ, ನನ್ನ ಮಕ್ಕಳು ಆಶೀರ್ವಾದದ ನಿಧಿ, ನನ್ನ ಹೆಂಡತಿ ಆಶೀರ್ವಾದದ ನಿಧಿ, ನನ್ನ ಕುಟುಂಬ ಆಶೀರ್ವಾದದ ನಿಧಿ. ಕನ್ಫೆಸ್ ದ ವರ್ಡ್ ಆಫ್ ಗಾಡ್. ಕನ್ಫೆಸ್ ದ ಬ್ಲೆಸ್ಸಿಂಗ್ಸ್. ಕನ್ಫೆಸ್ ಪಾಸಿಟಿವ್ಲಿ. ನಾನು ಆಶೀರ್ವಾದದ ನಿಧಿ, ನನ್ನ ಹೆಂಡತಿ ಆಶೀರ್ವಾದದ ನಿಧಿ, ನನ್ನ ಮಕ್ಕಳ ಆಶೀರ್ವಾದದ ನಿಧಿ, ನನ್ನ ಮನೆ ಆಶೀರ್ವಾದದ ನಿಧಿ, ನನ್ನ ಸಭೆ ಆಶೀರ್ವಾದದ ನಿಧಿ, ನನ್ನ ಬಿಸಿನೆಸ್, ನನ್ನ ಕೆಲಸ ಆಶೀರ್ವಾದದ ನಿಧಿ. Hallelujah. Treasure. Hallelujah. We are the treasures. My wife is treasure. My children are treasure. My church is treasure. My ministry is treasure. Just pronounce that. When you pronounce the blessings,
that will come to pass. What you say that will happen. ನೀನು ಏನು ಮಾತಾಡ್ತಿದ್ರೆ ಆಗ್ತೈತಿ. ಯೇಸು ಸ್ವಾಮಿ ಏನಂದ? ನೀವು ನಂಬಿದಂತೆ ನಿಮಗಾಗುವುದು. ಕುಷ್ಠರೋಗಿಯ ಬಾಯಿಂದ, ಕುರುಡರ ಬಾಯಿಂದ ಏನು ಬಂತ್ರಿ? ನಂಬುತ್ತೇನೆ. See, the word came. The word. ನಮ್ಮ ಜೀವನ, our life is standing in our world, in our tongue, in our word. Speak positive word. Speak positive things. Everything will come positive. Hallelujah. Not negative. Stop negative. Remove it, everything negative things from your mind. Hallelujah. Stop speaking negative. ನಾನು ಆಶೀರ್ವಾದದ ನಿಧಿ, ನನ್ನ ಬಿಸ್ನೆಸ್ ಆಶೀರ್ವಾದದ ನಿಧಿ. Hallelujah. Those are doing business. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮ್ಮ ಬಿಸ್ನೆಸ್ ಆಶೀರ್ವಾದದ ನಿಧಿ. ದೇವರು ನಿಮ್ಮನ್ನು ಪ್ರಖ್ಯಾತಿಗೆ ತರುವಂತವನಾಗಿದ್ದಾನೆ. Receive the prophetic word in Jesus' name. Receive it. That's why the Bible says, ನಿನ್ನ ಹೆಸರು, ನಿನ್ನನ್ನು ಹರಿಸುವವರನ್ನು ಹರಿಸುವೆನು. ಸಿ, ನೋಡ್ರಿ ಎಂತ ಆಶೀರ್ವಾದ ದೇವ್ರು ಕೊಟ್ಟ ಅಂತಂದ್ರೆ, ನಿನ್ನನ್ನು ಹರಿಸುವವರನ್ನು, ಅಂದ್ರೆ ಅಬ್ರಹಾಮನನ್ನು ಯಾರು ಆಶೀರ್ವದಿಸ್ತಾರಲ್ಲ ಅವ್ರಿಗೆ ಆಶೀರ್ವಾದ ಬರ್ತದಂತೆ. ಅದೇ ಪ್ರಕಾರ ನಮ್ಮನ್ನು ಯಾರು ಆಶೀರ್ವದಿಸುತ್ತಾರೋ ಅವರಿಗೆ ಆಶೀರ್ವಾದ ಬರ್ತೈತಿ. ನಮಗೆ ಯಾರು ಶಪಿಸುತ್ತಾರೋ ಅವರಿಗೆ ಶಾಪ ಬರ್ತೈತಿ. ನಾವೇನು ಶಪಿಸುವ ಅವಶ್ಯಕತೆನೇ ಇಲ್ಲ. ಸಿಂಪಲ್. God says that. God says that. ಫಾರ್ ಎಕ್ಸಾಂಪಲ್, ಈಗ ನನ್ನನ್ನು ಯಾರಾದ್ರೂ ಶಪಿಸ್ತಾ ಇದ್ರೆ, ನನ್ನ ಹಿಂದುಗಡೆ ಅವರ ಮನೆಯಲ್ಲಿ ಒಬ್ರಿಗೊಬ್ರು ಕೂತುಕೊಂಡು ನನ್ನ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡುತ್ತಾ, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್ ಯು, ಕೆಟ್ಟದಾಗಿ ಮಾತನಾಡುತ್ತಾ ನನ್ನನ್ನು ಶಪಿಸ್ತಾ ಇದ್ರೆ, ನಾನೇನ್ ಶಾಪ ಹಾಕೋದು ಜರತ್ತೆ ಇಲ್ರಿ ಪ್ರಿಯರೇ. ದ ಬೈಬಲ್ ಕ್ಲಿಯರ್ಲಿ ಸೇಸ್ ಶಾಪ ಅವರ ಮೇಲೆ ಬರ್ತದೆ. Hallelujah. Hallelujah. ಒಂದು ವೇಳೆ ನನ್ನ ವಿಷಯದಲ್ಲಿ ಯಾರಾದ್ರೂ ಆಶೀರ್ವಾದದ ಮಾತುಗಳನ್ನು ಆಡ್ತಾ ಇದ್ರೆ ಆಶೀರ್ವಾದ ಅವ್ರ ಮೇಲೆ ಬರ್ತದಂತೆ. ಎರಡು ದೇವರು ಮಾಡುವಂತ ಕಾರ್ಯಗಳು, ಎರಡು ಕರ್ತನು ಮಾಡುವಂತ ಕಾರ್ಯಗಳಾಗಿವೆ. Hallelujah. See, we are in that area. That's why I'm telling you, don't curse anyone. Don't speak against anyone. Always speak good things, motivating words, polite words, motivating words, blessings words. When you pronounce the blessing will come to pass their life. Hallelujah. ಹುಡುಕನಿಗೆ ಬರೀ ದಿವಸ ಕುಡುಕ 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 ಅನ್ನಕತ್ರ ಅವನ್ ಚೇಂಜ್ ಹಾಕನನ್ರಿ? ಸಾಧ್ಯನಲ್ಲ. ಅವ ನನಗೆ ದಿವಸ ಕುಡುಕನ ಅಂತಾರ, ನಾ ಕುಡ್ದ ಸಾಯ್ತೀನಿ. ಅದ ಕುಡುಕನಿಗೆ ದಿವಸ ನೀವು ಒಳ್ಳೆಯವನದಿಯೋ ದಿವಸ ಪ್ರೇಯರ್ ಮಾಡ್ರಿ, ಪ್ರೊನೌನ್ಸ್ ಮಾಡ್ರಿ, ಪಾಸಿಟಿವ್ ವರ್ಡ್ಸ್, ನಂಬಿಕೆಯ ಮಾತುಗಳು, ಆಶೀರ್ವಾದ ಮಾತುಗಳು ಅವನ ಮೇಲೆ ನಾವು ಬಿಡುಗಡೆ ಮಾಡ್ತಾ ಇರುವ, ಅರಿಕೆ ಮಾಡ್ತಾ ಇರುವಾಗ ಖಂಡಿತವಾಗ್ಲೂ ಒಂದು ದಿವಸ ಅವನಿಗೆ ಕನ್ವಿಕ್ಟ್ ಆಗ್ತೈತ್ರಿ ಹೃದಯದಲ್ಲಿ. ಅವನು ಬದಲಾವಣೆಗಳಾಗ್ತಾನ, ಕುಡಿದು ಬಿಟ್ಬಿಡ್ತಾನ. ಹೌದಲ್ಲ, ನನಗೆ ಎಲ್ಲಾರು ಒಳ್ಳೆಯವ್ರನ್ನಾಕತ್ತಾರ. ನನ್ನ ಮನೆಗಿನವ್ರು ಫಸ್ಟ್ ಮನೆ ಅಂತಾನ್ರಿ, ಹೊರಗಿನವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಮನ್ಯಾಗಿನವ್ರು ಮೊದಲು ಅವನಿಗೆ ಒಳ್ಳೇದನ್ಬೇಕು, ಮನ್ಯಾಗಿನವ್ರು ಅವನು ಒಳ್ಳೇದನ್ಬೇಕ್ರಿ. Hallelujah. ಅವನ ಜೀವಿತದಲ್ಲಿ ಬದಲಾವಣೆಗಳಾಗ್ತೈತಿ. That's why the Bible says. ನಾವು ಏನ್ ಮಾಡ್ತೀವಿ? ಮನೆಯಲ್ಲಿರುವಂತವರನ್ನು ಶಪಿಸ್ತೇವೆ, ಶಾಪದ ಮಾತುಗಳನ್ನು ಹಾಕ್ತೇವೆ, ಶಾಪದ ಮಾತುಗಳನ್ನು ಆಡ್ತೇವೆ, ನೆಗೆಟಿವ್ ಮಾತಾಡ್ತೇವೆ. ಅದಕ್ಕೆ ನಮ್ಮ ಮನೆ ನೆಗೆಟಿವ್ ಆಗಿದೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ಅವರ್ ಮೌತ್. ಬ್ಲೆಸ್ ಯುವರ್ ವೈಫ್, ಬ್ಲೆಸ್ ಯುವರ್ ಚಿಲ್ಡ್ರನ್, ಬ್ಲೆಸ್ ಯುವರ್ ಮಿನಿಸ್ಟ್ರಿ, ಬ್ಲೆಸ್ ಯುವರ್ ಕಾಂಗ್ರಿಗೇಷನ್, ಬ್ಲೆಸ್ ಯುವರ್ ಸೆಲ್ಫ್, bless yourself, bless your business, everything in your mouth. ಎಲ್ಲರಿನ ಬಾಯಲ್ಲಿ ಎಜ್ಕೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ಓದುವಾಗ ದೇವರ ಎಜ್ಕೇಲನೆ ಕರೀತಾನೆ, ಎಜ್ಕೇಲನೇ ಬಾ, ಡ್ರೈ ಬೋನ್ಸ್ ಕಡೆ ಕರ್ಕೊಂಡು ಹೋಗಿ ಬಾ. ಎವ್ರಿಥಿಂಗ್ ವಾಸ್ ಡ್ರೈ. Then God said, prophesy. Why we are not prophesying yourself? ನಮ್ಮ ಮೇಲೆ ನಾವು ಯಾಕೆ ಪ್ರವಾದಿಸಿಕೊಳ್ಳುತ್ತಾ ಇಲ್ಲ? ನಮ್ಮ ಬಿಸಿನೆಸ್ ಗಳ ಮೇಲೆ ಯಾಕೆ ಪ್ರವಾದಿಸಿಕೊಳ್ಳುತ್ತಾ ಇಲ್ಲ? ನಮ್ಮ ಸಂಬಂಧಗಳ ಮೇಲೆ ಯಾಕೆ ಪ್ರವಾದಿಸಿಕೊಳ್ಳುತ್ತಾ ಇಲ್ಲ? ನಮ್ಮ ಕೆಲಸದ ಮೇಲೆ ಯಾಕೆ ಪ್ರವಾದಿಸಿಕೊಳ್ಳುತ್ತಾ ಇಲ್ಲ? ನಮ್ಮ ಒಂದು ಆರ್ಥಿಕದಲ್ಲಿ ಯಾಕೆ ಪ್ರವಾದಿಸಿಕೊಳ್ಳುತ್ತಾ ಇಲ್ಲ? ಜನರ ಮೇಲೆ ಯಾಕೆ ಪ್ರವಾದಿಸುತ್ತಾ ಇಲ್ಲ? ಆಶೀರ್ವಾದದ ಮಾತುಗಳನ್ನು ಯಾಕೆ ನಮ್ಮ ಬಾಯಿಗಳನ್ನು ನಾವು ಹೇಳ್ತಾ ಇಲ್ಲ? That's why the Bible says, ನೋಡ್ರಿ, ಅದಕ್ಕೆ ಬೈಬಲ್ ಹೇಳ್ತಾರೆ,
ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲಾ ಕುಲದವರನ್ನು ಆಶೀರ್ವಾದ ಉಂಟಾಗುವುದು. ನಿನ್ನ ಮೂಲಕವಾಗಿ ನಮ್ಮ ಮೂಲಕವಾಗಿ ಅನೇಕರಿಗೆ ಆಶೀರ್ವಾದ ಆಗಬೇಕಾಗಿತ್ರಿ. ನಮ್ಮ ಮೂಲಕವಾಗಿ ಅನೇಕರಿಗೆ ಆಶೀರ್ವಾದ. ಯಾಕಂತಂದ್ರೆ ವಿ ಆರ್ ದ ಟ್ರೆಸರ್. ಗಾಡ್ ಮೇಡ್ ಅಸ್ ಟ್ರೆಸರ್. Hallelujah. God made us treasure. We are treasure. Wherever we go, ನಾವು ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಆಶೀರ್ವಾದ, ಆ ಮನೆಗೆ ಆಶೀರ್ವಾದ. ನಾವು ಯಾರು ಕೂಡ ನಿಂತರೂ ಕೂಡ ಅವರಿಗೆ ಆಶೀರ್ವಾದ. Hallelujah. Because God made us like that. ದೇವರ ರೀತಿಯಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. Because we are treasures. I boldly confess every day, I am a treasure. I am a treasure. ನಾನು ನಿಧಿಯಾಗಿದ್ದೇನೆ. ನಾನು ಆಶೀರ್ವಾದದ ನಿಧಿಯಾಗಿದ್ದೇನೆ. ನಾನು ಆಶೀರ್ವಾದದ ನಿಧಿಯಾಗಿದ್ದೇನೆ. ಐ ಆಮ್ ಬ್ಲೆಸ್ಡ್ ಬೈ ಗಾಡ್. ನನಗೆ ಯಾರಾದ್ರೂ ಫೋನ್ ಮಾಡಿ, ನನಗೆ ಯಾರಾದ್ರೂ ವಾಟ್ಸಪ್ ಅಲ್ಲಿ ಆಯ್ತು ನನಗೆ ಕಳಿಸ್ತಾರ, ಹೌ ಆರ್ ಯು ಬ್ರದರ್, ಹೌ ಆರ್ ಯು ಪಾಸ್ಟರ್, ಹೌ ಆರ್ ಯು ಅಂತೇಳಿ ಕಳಿಸ್ತಾರ. ನಾನು ಒಂದೇ ಒಂದು ಕಳಿಸ್ತೀನಿ, ಏನಂತ, ಐ ಆಮ್ ಬ್ಲೆಸ್ಡ್, ಐ ಆಮ್ ಫೈನ್, ಥ್ಯಾಂಕ್ ಯು, ಐ ಆಮ್ ಬ್ಲೆಸ್ಡ್. ಆ ಬ್ಲೆಸ್ಡ್ ಎಂಬ ವರ್ಡ್ ಅವರ ಜೀವಿತದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ತಗೊಂಡು ಬರ್ತೈತ್ರಿ. ನನಗೊಬ್ರು ಕೇಳಿದ್ರಿ, ನಾನು ನಿಮಗೆ ಹೌ ಆರ್ ಯು ಅಂತ ಕಳಿಸುವಾಗ ನೀವು ಯಾವಾಗ ನೋಡಿದ್ರು ಒಂದೇ ಕಳಿಸ್ತೀರಲ್ರಿ, ಐ ಆಮ್ ಬ್ಲೆಸ್ಡ್, ಇಷ್ಟೇ ಕಳಿಸ್ತಿರಲ್ಲ, ಐ ಆಮ್ ಬ್ಲೆಸ್ಡ್, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಕಳಿಸ್ತಿರಲ್ಲ. ಅದನ್ನು ನಾನು ನೋಡಿ ನೋಡಿ ನನ್ನ ಒಳಗಡೆ ಒಂದು ರೀತಿಯಾದಂತ ಬದಲಾವಣೆಗಳು ಬಂತು. ಏನಂತಂದ್ರೆ, ಹೌದಲ್ಲ, ದೇವರು ನಮ್ಮನ್ನ ಇಷ್ಟು ಚಂದ ಬ್ಲೆಸ್ಡ್ ಅಂತಂದ್ರೆ ಅರ್ಥ ಏನು? ದೇವರನ್ನ ಆಶೀರ್ವದಿಸ್ತಾನ. ಐ ಆಮ್ ಬ್ಲೆಸ್ಡ್. ಐ ಲರ್ನ್ ಥ್ರೂ ದ ಮ್ಯಾನ್ ಆಫ್ ಗಾಡ್. ಒಬ್ಬ ಪ್ರವಾದಿಯಿಂದ ನಾನು ಕಲ್ತೇನೆ ಈ ಮಾತು ಕಳಿಸುವಂಥದ್ದು. ಆ ಪ್ರವಾದಿಗೆ ನಾನು ಕೇಳ್ತಾ ಇದ್ದೆ, ಮೆಸೇಜ್ ಹಾಕಿ ಅವನಿಗೆ ಕೇಳ್ತಿದ್ದೆ, ಹೌ ಆರ್ ಯು, ಹೌ ಆರ್ ಯು, ಹೌ ಇಸ್ ಡೂಯಿಂಗ್ ಯುವರ್ ಮಿನಿಸ್ಟ್ರಿ, ಅದು ಇದೆಲ್ಲ ಕೇಳ್ತಾ ಇದ್ದೆ. ಕೇಳುವಾಗ ನಾನು ಮೆಸೇಜ್ ಹಾಕುವಾಗ ಯಾವಾಗಲೂ ಒಂದೇ ಮಾತು ಕೇಳ್ತಾ, ಮಿನಿಸ್ಟ್ರಿ, ಹೌ ಇಸ್ ಯುವರ್ ಮಿನಿಸ್ಟರ್, ಬ್ಲೆಸ್ಡ್, ಒಂದೇ ವರ್ಡ್, ಬ್ಲೆಸ್ಡ್. ಹೌ ಆರ್ ಯು ಅಂದ್ರೆ ಬ್ಲೆಸ್ಡ್. ನನಗೆ ವಿಚಿತ್ರ ಆಗ್ತಿತ್ರಿ. ದೆನ್ ಗಾಡ್ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮಿ. ಸಿ, ದ ಪ್ರಾಫಿಟ್ ವಾಸ್ ಟೆಲ್ಲಿಂಗ್ ಬ್ಲೆಸ್ಡ್. ನಾನು ಆಶೀರ್ವಾದ, ಮಿನಿಸ್ಟ್ರಿ ಹೆಂಗೈತಿ? ಆಶೀರ್ವಾದದಿಂದ ಐತಿ, ಆಶೀರ್ವದಿಸಲ್ಪಟ್ಟೈತಿ. ನೀವ್ ಹೆಂಗಿದ್ದೀರಿ? ಆಶೀರ್ವಾದದಿಂದ ದೇವಿ. ಸಿ, ದಟ್ ಇಸ್ ದ ಬ್ಲೆಸ್ಸಿಂಗ್ಸ್. ಅದಕ್ಕೆ ಅವ್ರ ಆಶೀರ್ವಾದದಿಂದ ಅದಾರೆ ಅವರು. ಯಾಕಂದ್ರೆ ಅದು ನಂಬ್ತಾರವ್ರು, ನಾನು ನಂಬ್ತೀನಿ ಆಶೀರ್ವಾದದಿಂದ ಅದೇನೆಂಬುದಾಗಿ. ಅದಕ್ಕೆ ಅವ್ರ ಆಶೀರ್ವಾದದಿಂದ ಅದಾರ. Hallelujah. That's why the Bible says. And second, ಈಗ ಹೋಗೋಣ್ರಿ. ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಆಮೆನ್. Now Abraham was old, well advanced in years, and the Lord had blessed Abraham in all things. See, ಅಬ್ರಹಾಮನಿಗೆ ದೇವರು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಿದನು. ಎಲ್ಲದರಲ್ಲಿ ಆಶೀರ್ವಾದ. ಸಿ, ಬೈಬಲ್ ಸೇಸ್, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಸಕಲ ವಿಷಯ ಅಂದ್ರೆ A to Z, ಎಲ್ಲಾ ವಿಷಯಗಳಲ್ಲಿ. ಇನ್ ಇಂಗ್ಲಿಷ್ ಬ್ಯೂಟಿಫುಲ್ ಸೇಸ್, ಇಂಗ್ಲಿಷ್ ನಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತೈತ್ರಿ, ಅಂಡ್ ದ ಲಾರ್ಡ್ ಹ್ಯಾಡ್ ಬ್ಲೆಸ್ಡ್ ಅಬ್ರಹಾಮ್ ಇನ್ ಆಲ್ ಥಿಂಗ್ಸ್ ಅಂತ. ಇನ್ ಆಲ್ ಥಿಂಗ್ಸ್, ಎಲ್ಲಾ ವಿಷಯಗಳಲ್ಲಿ, ಆಲ್ ಥಿಂಗ್ಸ್ ಗಾಡ್ ಬ್ಲೆಸ್ಡ್ ಅಬ್ರಹಾಮ್. Hallelujah. ನೋಡ್ರಿ, ಅವನ ಬ್ಲೆಸ್ಸಿಂಗ್ಸ್ ಏರ್ಕೊಂತ ಹೋಗ್ತೀರಿ ಅವನು. ಬಿಕಾಸ್ ಆಫ್ ಗಾಡ್ ಇಸ್ ಅ ಗಾಡ್ ಆಫ್ ಬ್ಲೆಸ್ಸಿಂಗ್. ನಮ್ಮ ದೇವರು ಶಾಪದ ದೇವರು ಅಲ್ರಿ. ನಾವು ಮಾಡ್ಕೊಳತ್ತೇವೆ ಅದನ್ನೆಲ್ಲ. ದೇವ್ರು ಶಪಿಸುದಲ್ಲ ಯಾವಾಗ್ಲೂ. ದೇವ್ರ ಶಾಪ ಆಯ್ತು ನೋಡೋರ್ಗೆ ಅಂತ ಅಲ್ಲ. ದೇವ್ರು ಯಾರು ಶಪಿಸುದಿಲ್ರಿ. ದೇವ್ರು ಯಾರನ್ನು ಶಪಿಸುದಲ್ಲ. ದೇವ್ರು, ನಮ್ಮ ದೇವರ ಯೇಸು ಸ್ವಾಮಿ ಬಾಯಲ್ಲಿ ಶಾಪ ಬಂದಿಲ್ರಿ. ಒಂದ ಕಡೆ ಶಪಿಸಿದ ದೇವ್ರು, ಎಲ್ಲೇ ಗಿಡಕ್ಕೆ ಶಪಿಸಿದ ಅಷ್ಟ, ಅಂಜೂರ ಗಿಡಕ್ಕೆ. ಎಸ್, ಯಾವ ಗಿಡ ಇದೆ? ಅಂಜೂರ ಗಿಡಕ್ಕೆ. ಅಂದ್ರೆ ಆತನು ತೋರಿಸಿಕೊಟ್ಟ ಮಾತಿನಲ್ಲಿ ಶಾಪನ ಇತ್ತು ನನ್ನ ಬಾಯಾಗ. ಆತನನ್ನು ಕಾಲ್ವಾರ ಕ್ರೂಜೆ ಹೊತ್ತುಕೊಂಡು, ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗಲೂ ಕೂಡ ಆತನನ್ನು ಹೊಡೆಯುವವರೆಗೂ ಶಪಿಸಲಿಲ್ಲ. ಬೈಬಲ್ ಯೇಸು ಸ್ವಾಮಿ ಬಾಯಾಗ ಶಾಪದ ಮಾತು ಬಂದಿದ್ದು ಒಂದ್ ಸತ್ಯ. ನಾನು ಓದಿದ ಪ್ರಕಾರ, ಗಾಸ್ಪಲ್ಸ್ ಗಳನ್ನು ನಾನು ಓದಿದ ಪ್ರಕಾರ ಒಂದೇ ಒಂದು ಸತೆ ಶಾಪದ ಮಾತು ಬಂದಿತ್ತು ಅಷ್ಟೇ ಯೇಸು ಸ್ವಾಮಿ ಬಾಯಾಗ. ಬೇರೆ ಸಮೇತ ಒಣಗೋಗ್ತದೆ. ಶಪಿಸಿದನು.
ದ ಕರ್ಸಿಂಗ್ ವರ್ಡ್. ಆಮೇಲೆ ಎಲ್ಲ ಬರೀ ಆಶೀರ್ವಾದದ ಮಾತುಗಳನ್ನ ಆಡಂಡ ಯೇಸು ಸ್ವಾಮಿ. ಸಿ, ಯೇಸು ಸ್ವಾಮಿ ಯಾವಾಗ್ಲೂ ನೋಡ್ರಿ, ಯೇಸು ಕ್ರಿಸ್ತನು ಶಪಿಸುವಂತ ದೇವರಲ್ಲ, ಆಶೀರ್ವದಿಸುವಂತ ದೇವರು. ನಾವು ಮಾಡ್ಕೊಳಕತ್ತೀವಿ ಅಷ್ಟೇ. ಇದೆಲ್ಲ ನಮ್ ಕಡೆ ಐತಿ, ನಮ್ ಕಡೆ ಐತಿ, ನಮ್ಮ ಮಾತಿನಲ್ಲಿ ಐತಿ. ಅದಕ್ಕೆ ದೇವ್ರು ಎಲ್ಲ ಬೈಬಲ್ದಾಗ ಬರ್ದಿಟ್ಟು ಹೋಗ್ಬಿಟ್ಟಾನ. ಎಕ್ಸ್ಟ್ರಾ ಏನ್ ದೇವ್ರು ಕೇಳೋದು ಜಗತ್ ಇಲ್ರಿ, ಎಲ್ಲ ಬೈಬಲ್ದಾಗ ಐತ್ರಿ. 66 ಬುಕ್ ಒಳಗೈತಿ ಎಲ್ಲ. ಎವ್ರಿಥಿಂಗ್ ಇನ್ 66 ಬುಕ್ಸ್. 66 ಪುಸ್ತಕದಲ್ಲಿ ಎಲ್ಲ ಬರ್ದಿಟ್ಟು ಹೋಗ್ಯಾನ. ನಾವು ಅದನ್ನು ಓದಿ ತಿಳ್ಕೊಳ್ಳಬೇಕು. That's why we have to ask the Holy Spirit, open my eyes, open my mind, oh God, to understand your scripture, the Bible verse. Help me, Holy Spirit. ಪರಿಶುದ್ಧಾತ್ಮನ ಸಹಾಯದಿಂದ ಸತ್ಯವೇದವನ್ನು ಓದುವಾಗ ಸತ್ಯವೇದದಲ್ಲಿರುವಂತಹ ರಹಸ್ಯಗಳು ನಮಗೆ ತಿಳಿಲಿಕ್ಕೆ ಪ್ರಾರಂಭವಾಗ್ತದೆ. ಯಾಕಂದ್ರೆ ಶಾಪ ಎಲ್ಲ ಕ್ರಿಸ್ತನು ಶಿಲುಬೆ ಮೇಲೆ ಹೊತ್ತುಕೊಂಡು ಆತನು ಮರಣವನ್ನು ಹೊಂದಿ ಶಾಪವನ್ನು ಹಳೆ ಒಡಂಬಡಿಕೆಯಿಂದ ಬಂದ ಎಲ್ಲ ಶಾಪ ತೆಗೆದು ಹಾಕಿದ. ವಿ ಆರ್ ನಾಟ್ ಅಂಡರ್ ಕರ್ಸ್, ವಿ ಆರ್ ಅಂಡರ್ ಗ್ರೇಸ್. ವಿ ಆರ್ ಅಂಡರ್ ಗ್ರೇಸ್. ನಾವು ಶಾಪದಲ್ಲಿ ಅಧೀನದಲ್ಲಿ ಇಲ್ಲ, ಶಾಪ ನಮ್ಮ ಮೇಲಿಲ್ಲ. ಗ್ರೇಸ್, ಅಂಡರ್ ಗ್ರೇಸ್, ಕೃಪೆಗೆ ಅಧೀನರಾಗಿದ್ದೇವೆ. ಹಲ್ಲೆಲೂಯಾ, ಕೃಪೆಗೆ ಅಧೀನರಾಗಿದ್ದೇವೆ. ಆದ್ರೆ ನಮ್ಮ ಬಾಯಿಗಳಿಂದ ನಾವು ಮಾತನಾಡಿ ಅದನ್ನು ಮತ್ತೆ ತಗೊಂಬರಾಕ್ತಿವಿ. ಸತ್ತಿದ್ದನ್ನ ಹುಗುದು ಮತ್ತೆ ತಗೊಂಡ್ ಬಂದಂಗ್ರಿ ಅದು ವಾಪಸ್ ಹೋಗುದೇವನ ಮನ್ಯಾಗ ಕರ್ದಂಗಂತ. ಅರ್ಥ ಆಯ್ತಾ? ದಟ್ಸ್ ವೈ ದಿಸ್ ಇಸ್ ಅಬ್ರಹಾಮನಿಗೆ ಎಲ್ಲಾ ವಿಷಯದಲ್ಲಿ ಆಶೀರ್ವಾದ. ಸಿ ವರ್ಸ್ 34, 35. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ದನ ಕುರಿಗಳು ಬೆಳ್ಳಿ ಬಂಗಾರವನ್ನು ದಾಸ ದಾಸಿಯರನ್ನು ಒಂಟೆಗಳನ್ನು ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ದೇವರು ಕೊಟ್ಟ ಅಂತ್ರಿ ಅಲ್ಲ ಅವನಿಗೆ. ದೇವರು ಕೊಡುದು ಬೇರೆ, ಮನುಷ್ಯ ಮೋಸ ಮಾಡಿ ಸುಳ್ಳು ಹೇಳಿ ಸಂಪಾದಿಸುವುದು ಬೇರೆ. ಎರಡದಾವಿಲ್ಲೇ. ಹಲ್ಲೆಲೂಯಾ. ಇವತ್ತು ನಾನು ಮಾತಾಡಬಾರ್ದು, ಆಕ್ಚುಲಿ ಈ ವರ್ಡ್ ನಾನು ಹೇಳಬಾರ್ದು, ಮಾತಾಡಬಾರ್ದು. ದೇವರು ನನ್ನ ಕ್ಷಮಿಸ್ಲಿ. ಈ ವಿಷಯದಲ್ಲಿ ನಿಮಗೆ ತಿಳಿಸ್ಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಇವತ್ತು ಅನೇಕರು ಇವತ್ತು ಏನಾಗಿದ್ದಾರೆ, ವಿಶ್ವಾಸಿಗಳು ರಾಂಗ್ ರೂಟಿಗೆ ಹೋಗ್ಬಿಟ್ಟಾರೆ, ಅಡ್ಡದಾರಿಗೆ. ಕಾರ್ಪೊರೇಷನ್ದಾಗ ಲಂಚ ಇಲ್ಲದೆ ಕೆಲಸ ಇಲ್ಲ. ಲಂಚಕೋರರು ಇರುವುದ ಕಾರ್ಪೊರೇಷನ್ದಾಗ ಹೆಚ್ಚಿಗೆ. ಟೇಬಲ್ಗೆ 500 ಕೊಡು, 1000 ಕೊಡು, 500 ಕೊಡು, 1000 ಕೊಡು. ಅವರ ಶಾಪ ಅವರ ಮೇಲೆ ಬರ್ತಾ ಇದೆ. ಆ ಶಾಪ ಅವರ ಮೇಲೆ ಬರ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು 500 ತಿನ್ನಾಕತ್ತಾರ ಅಂತಂದ್ರೆ ಲಕ್ಷ ಗಟ್ಟಲೆ ಹೋಗ್ತಿರ್ತಾರ, ರೊಕ್ಕ ಎಲ್ಲೋ ಕಳ್ಕೊತಿರ್ತಾರ. ಲೋಕದವರು ಬಿಟ್ಬಿಡ್ರಿ ಅವರು. ಓಕೆ, ವಿಶ್ವಾಸಿಗಳಿಗೆ ನಾನು ಮಾತನಾಡ್ತೀನಿ. ನೀನು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡು, ಎಲ್ಲೇ ಕೆಲಸ ಮಾಡು, ಲಂಚಕ್ಕೆ ಕೈ ಹಾಕಬೇಡ, ಅಡ್ಡದಾರಿ ಹಿಡಿಬಾರ್ದಂತ್ರಿ. ನಮ್ಮ ಹುಬ್ಬಳ್ಳಿ ಭಾಷೆದಾಗ ಹೇಳ್ಬೇಕಂತಂದ್ರೆ ಅಡ್ಡದಾರಿ, ಇಂಗ್ಲಿಷ್ದಾಗ ಹೇಳ್ಬೇಕಂದ್ರೆ ಶಾರ್ಟ್ಕಟ್. ಹಲ್ಲೆಲೂಯಾ. ಇವತ್ತು ದೇವರ ಸೇವಕರು ಕೂಡ ಶಾರ್ಟ್ಕಟ್ ರೂಟ್ ಹಿಡ್ತಾ ಇದ್ದಾರೆ. ಶಾರ್ಟ್ಕಟ್ ರೂಟ್ ಅನೇಕರು ಹಿಡಿದ್ಬಿಟ್ರು, ಶಾರ್ಟ್ಕಟ್ ರೂಟ್ ಹಿಡಿದ್ಬಿಟ್ರು. ಇವತ್ತು ಅವರೆಲ್ಲ ಶಾರ್ಟ್ಕಟ್ ರೂಟ್ ಹಿಡಿದವ್ರೆಲ್ಲ ಉನ್ನತ ಸ್ಥಾನದಲ್ಲ, ಇಲ್ಲನಂಗಿಲ್ಲ. ಆದ್ರೆ ಅಲ್ಲಿ ಸಮಾಧಾನ ಇಲ್ರಿ, ಅಲ್ಲಿ ಪರಿಶುದ್ಧಾತ್ಮನಿಲ್ಲ. ಎಷ್ಟೋ ಜನ ಹೇಳ್ತಿದ್ರು, ಅನೇಕ ದೇವರ ಸೇವಕರಿಗೆ ನನ್ಗೆ ದುಃಖ ಆಗ್ತಿತ್ರಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಅನೇಕ ದೇವರ ಸೇವಕರುಗಳು ಇವತ್ತು ಶಾರ್ಟ್ಕಟ್ ರೂಟ್ ಹಿಡಿದ್ಬಿಟ್ರು. ಕೆಲವೊಬ್ಬರಂತೂ ಹಿಡಿದು ತಿಮಿಲಾಗ್ಬಿಟ್ಟಾರ. ಈಗ ಸಿಕ್ಕಾಬಟ್ಟಿ ದುಡ್ಡು ಮಾಡ್ಯಾರ ಅವ್ರು, ಶಾರ್ಟ್ಕಟ್ ರೂಟ್ ಹಿಡಿದು ಸಿಕ್ಕಾಬಟ್ಟಿ ದುಡ್ಡು ಮಾಡ್ಯಾರ. ಅವ್ರು ಹೆಂಗ ದುಡ್ಡು ಮಾಡ್ಯಾರಲ್ಲ ಹಂಗಂಗ ಲೆಕ್ಕ ಕೊಡ್ಬೇಕು ದೇವ್ರ ಮುಂದೆ ಅವರು. ಅದಕ್ಕೆ ಸ್ವಾಮಿ ಹೇಳ್ತಾನ, ಪ್ರತಿಯೊಬ್ಬೊಬ್ಬರ ಪ್ರತಿಫಲ ನನ್ನ ಕೈಯಲ್ಲಿದೆ ಅಂತ. ಅವಾಗೆಲ್ಲ ಕಂಪ್ಯೂಟರ್ ಸುಳ್ಳು ಬರೀದಲ್ಲಿ ರಿಪೋರ್ಟ್, ಸುಳ್ಳು ಕಳಿಸೋದು, ಕಂಪ್ಯೂಟರ್ದಾಗ ಕಳಿಸೋದು, ಸುಳ್ಳು ಕಳಿಸ್ತಿದ್ರು. ಮೆನಿ ಸರ್ವೆಂಟ್ ಆಫ್ ಗಾಡ್, ಅನೇಕ ದೇವರ ಸೇವಕರು ಫಾರಿನ್ ಹೋಗುದು, ಸುಳ್ಳು ಹೇಳುದು, ನನಗೆ ಇದೇ ಐತಿ ಅದೇ ಐತಿ ಅದು ಕೋಟಿಗಟ್ಟಲೆ ರೊಕ್ಕ ಮಾಡ್ಕೊಳ್ಳೋದು. ಅದು ಭೂಲೋಕಕ್ಕೆ ಅಷ್ಟೇ, ಕರ್ತನ ಮುಂದೆ ಏನೂ ಅಲ್ಲ ಅದು. ಹಲ್ಲೆಲೂಯಾ. ಆದ್ರೆ ಅಬ್ರಹಾಮನ ವಿಷಯದಲ್ಲಿ ನಾವು ನೋಡುವಾಗ ಅನೇಕರು ಮಾಡ್ಯಾರ, ಹಿಂಗೆ ಅನೇಕರು ದುಡ್ಡು ಮಾಡ್ಯಾರ. ಅದರ ಅಭಿಷೇಕ ಇಲ್ಲ ಅವರಲ್ಲಿ, ಅಭಿಷೇಕ ಇಲ್ಲದೆ ಸೇವೆ ಮಾಡ್ತಾ ಇದ್ದಾರೆ.
ಬುದ್ಧಿಯಿಂದಲೂ ಹಾಡುವೆನು, ಆತ್ಮನಿಂದಲೂ ಹಾಡುವೆನು. ಪೌಲ್ ಹೇಳ್ತಾನಲ್ರಿ, ಆತ್ಮನ ನಡೆಸುವಿಕೆ ಇಲ್ಲ. ಇನ್ನೂ ಕೆಲವೊಂದು ದೇವರ ಸೇವಕರನ್ನು ದೇವರೇ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ತಂದಿದ್ದಾನೆ. ಅವರ ಸಭೆ ಅಭಿವೃದ್ಧಿ ಆಗ್ತಾ ಇದೆ, ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಇದೆ. ಅಂತ ಕುಟುಂಬಗಳಿಗೆ, ಅಂತ ವಿಶ್ವಾಸಿಗಳಿಗೆ, ಅಂತ ಸಭೆಗೆ ಆಶೀರ್ವಾದ ಇದೆ. ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಹೇಳ್ತೈತ್ರಿ, ಸಾಕ್ಷಿ ಕೊಡ್ಬೇಕ್ರಿ, ಸಾಕ್ಷಿ ಕೊಡ್ಬೇಕು. ಅಬ್ರಹಾಮನ ವಿಷಯದಲ್ಲಿ ಅವನ ಸೇವಕ, ಅವನ ಮನೆಯ ಆಳು ಸಾಕ್ಷಿ ಕೊಡಾಗತ್ತಾನ. ಏನಂತ ಸಾಕ್ಷಿ ಕೊಡಾಗತ್ತಾನ್ರಿ? ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿ ದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸಿಯರನ್ನು, ಒಂಟೆಗಳು, ಕತ್ತೆಯನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. So he said, I am Abraham's servant. The Lord has greatly blessed my master, and he has become great. He has given him flocks and herbs, slaves and gold, male servants and female servants, camels and donkeys. ನೋಡ್ರಿ, 35ನೇ ವಚನದಲ್ಲೇ ಸಾಕ್ಷಿ ಹೇಳ್ತಾನ, ದ ಲಾರ್ಡ್ ಹ್ಯಾಸ್ ಗ್ರೇಟ್ಲಿ ಬ್ಲೆಸ್ಡ್ ಮೈ ಮಾಸ್ಟರ್. ಸರ್ವೆಂಟ್ ಹೇಳಾಕತ್ತಾನ್ರಿ, ದೇವರು ನನ್ನ ಯಜಮಾನನಾದಂತ ಅಬ್ರಹಾಮನನ್ನು ಎಲ್ಲಾ ವಿಷಯದಲ್ಲಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸ್ಯಾನ. ದೇವರು ನೋಡ್ರಿ, ಆ ಆಶೀರ್ವಾದಕ್ಕೆ ದೇವರು ಮಹಿಮೆ ಹೊಂದಿದ. ಇವತ್ತು ನಮ್ಮ ಮೇಲೆ ಯಾವ ಆಶೀರ್ವಾದ ಇದೆ? ಜನರು ಯಾವ ನಮ್ಮ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ, ನಿಜವಾಗ್ಲೂ ದೇವರನ್ನು ಆಶೀರ್ವದಿಸ್ತಾನ ಅಂತ ಇದ್ದಾರೋ? ಕಳ್ರಿ ಇವರಲ್ಲ, ಮೋಸಗಾರಿ ಇವರಲ್ಲ, ಇವರೆಲ್ಲ ಮೋಸಗಾರರಿ, ಇವರಲ್ಲ ಕಳ್ರಿ, ಇವರಲ್ಲ. ಈ ಟೈಟಲ್ ನಮ್ಮ ಮೇಲಿದೆಯೋ? ಥಿಂಕ್, ರಿಪೆಂಟ್ ಫಾರ್ ದಟ್, rededicate for your life to God, turn to the Lord. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಡೋಂಟ್ ಗೋ ಶಾರ್ಟ್ ಕಟ್. ಹಾಲೆಲೂಯಾ. ಇವತ್ತು ಅನೇಕರು ಲೋಕದಲ್ಲಿ ಶಾರ್ಟ್ ಕಟ್ ದಲ್ಲಿ ಹೋದಂತವರು ಎಲ್ಲರೂ ಕೂಡ ಯಾರು ಉದ್ಧಾರ ಆಗಿಲ್ರಿ, ಎಲ್ಲರೂ ನಾಶವಾಗಿ ಹೋಗ್ತಾ ಇದ್ದಾರೆ. ಶಾರ್ಟ್ ಕಟ್ ವೇ ಗೋ ಟು ಹೆಲ್. ಅದು ನರಕಕ್ಕೆ ನಡೆಸ್ತೈತ್ರಿ. ಅಬ್ರಹಾಮನನ್ನು ದೇವರ ಆಶೀರ್ವದಿಸಿದ. ಹಾಲೆಲೂಯಾ. ವೇಟ್ ಫಾರ್ ಗಾಡ್. ದೇವರು ಮೇಲೆ ತರ್ತಾನೆ, ತಕ್ಕ ಸಮಯದಲ್ಲಿ ದೇವರು ಉನ್ನತ ಸ್ಥಾನಕ್ಕೆ ತರ್ತಾನೆ. ದೇರ್ ಇಸ್ ನೋ ಶಾರ್ಟ್ ಕಟ್ ವೇ. ಅಬ್ರಹಾಮನ ಆಶೀರ್ವಾದ, ಅಬ್ರಹಾಮನಿಗೆ ದೇವರ ಆಶೀರ್ವಾದ ಕೊಟ್ಟ. ದೆನ್ ಸೆಕೆಂಡ್ ಥಿಂಗ್ಸ್, ಎರಡನೇ ವಿಷಯದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ಬೈಬಲ್ ಅಲ್ಲಿ ಹೇಳ್ತತ್ರಿ, 25ನೇ ಅಧ್ಯಾಯ 5ನೇ ವಚನ, Genesis chapter 25 verse 5 ಹೇಳ್ತತಿ, ಅಬ್ರಹಾಮನು ತನಗಿದ್ದ ಆಸ್ತಿಯನ್ನೆಲ್ಲ ಯಾರಿಗೆ ಕೊಟ್ಟ ಅಂತ್ರಿ? ಇಸಾಕನಿಗೆ ಕೊಟ್ಟನು. See, there is a blessings. Hallelujah. Abraham gave all he had to Isaac. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಎಲ್ಲಾ ರೀತಿಯಾಗಿ ಮಾಡಿದ. ಈಗ ಅಬ್ರಹಾಮನ ಆಶೀರ್ವಾದ ಆಸ್ತಿ ಅಂತ ಹೇಳಿದ್ರಿ ಬೈಬಲ್ ಅಲ್ಲಿ. ಆಸ್ತಿ ಕನ್ನಡದಲ್ಲಿ ಅಬ್ರಹಾಮನು ತನಗಿದ್ದ ಆಸ್ತಿಯನ್ನೆಲ್ಲ ಇಸಾಕನಿಗೆ ಕೊಟ್ಟನು. ಎಲ್ಲವನ್ನೂ ಇಸಾಕನಿಗೆ ಕೊಟ್ಟನು. ಹಾಗಾದ್ರೆ ಅಬ್ರಹಾಮನ ಆಶೀರ್ವಾದ ಯಾರ ಮೇಲೆ ಬಂತ್ರೀಗ? ಇಸಾಕನ ಮೇಲೆ ಬಂತು. ಇಸಾಕ್ ವಾಸ್ ಪ್ರಾಸ್ಪರ್. ಅಬ್ರಹಾಮನನ್ನು ಆಶೀರ್ವದಿಸಿದ ಹಾಗೆ ಇಸಾಕನು ಕೂಡ ಅಭಿವೃದ್ಧಿ ಹೊಂದಿದನು. ನೋಡ್ತೀವಿ ಪ್ರಿಯರೇ, 26ನೇ ಅಧ್ಯಾಯ Genesis chapter 26 verse 12 ಅಲ್ಲಿ ನಾವು ನೋಡ್ತೀವಿ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸನು. ಅಬ್ರಹಾಮನ ಆಶೀರ್ವಾದ ನೋಡ್ರಿ. ಅಬ್ರಹಾಮ ಯಾವುದು ಶಾರ್ಟ್ ಕಟ್ ಹೇಳಲಿಲ್ಲ. ಅಬ್ರಹಾಮನಿಗೆ ದೇವರ ಮಾತಿತ್ತು, ದೇವರ ವಾಗ್ದಾನವಿತ್ತು. ಎಲ್ಲೂ ಶಾರ್ಟ್ ಕಟ್ ಹಿಡಿಲಿಲ್ಲ. ಯಾವ ಸುಳ್ಳು ಹೇಳಿಲ್ಲ, ಮೋಸ ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ, ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳಲಿಲ್ಲ. ಅವನು ಒಂದೇ ಒಂದು ಮಾಡಿದ, ದೇವರ ಮಾತನ್ನು ಹೃದಯದಿಂದ ನಂಬಿದ. ಆ ಮಾತನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಯಾವಾಗಲೂ ಪ್ರಾರ್ಥನೆ ಮಾಡುವಾಗ, ದೇವರನ್ನು ಸ್ತುತಿಸುವಾಗ, ಆರಾಧಿಸುವಾಗ ಅವನಿಗೆ ಬಂದಂತ ಮಾತುಗಳು, ಆ ವಾಗ್ದಾನಗಳು, ಆ ಪ್ರವಾದನೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಬ್ರಹಾಮನು ಯಾವಾಗಲೂ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಪ್ಪ, ನಿನಗೆ ಸ್ತೋತ್ರವಾಗಲಿಪ್ಪ ದೇವರೇ, ನೀನ್ ಏನ್ ಮಾತನಾಡಿದೆಪ್ಪ, ನಂಬಿಗಸ್ತನು ನಮ್ಮ ಒಳಗಡೆ ನೆರವೇರಿಸ್ತೀವಿ. ಅದನ್ನ ನಾವು ಅನುಭವಿಸ್ತೇವೆ ದೇವರೇ. ನಾನಷ್ಟೇ ಅಲ್ಲದೆ ನನ್ನ ಜನರೇಷನ್ ಅಂತ ಹೇಳಿ ಅಲ್ಲ ಸ್ವಾಮಿ, ನನ್ನ ಜನರೇಷನ್ ಕೂಡ ಅನುಭವಿಸ್ತಾರೆ. ದ ಬೈಬಲ್ ಕ್ಲಿಯರ್ಲಿ ಸೇಸ್ ಬ್ಲೆಸ್ಸಿಂಗ್ಸ್
ದಟ್ ಈಸ್ ದ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ಅಭಿವೃದ್ಧಿ ಹೊಂದಿದನು, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಬಹುಧನವಂತನು. ಅಬ್ರಹಾಮನು ಧನವಂತನಾದನು, ಅಬ್ರಹಾಮನ ಮಗನಾದ ಇಸಾಕನು ಐಸಕ್ ಧನವಂತನಾದನು. ದ ನೆಕ್ಸ್ಟ್, ವೆರಿ ಫಾಸ್ಟ್ ಐ ಆಮ್ ಗೋಯಿಂಗ್, ವೆರಿ ಫಾಸ್ಟ್ ಐ ಆಮ್ ಗೋಯಿಂಗ್. ನೆಕ್ಸ್ಟ್ ಜೇಕಬ್, ಅವನ ಆಶೀರ್ವಾದ ಜೇಕಬ್ ಬಂತಂದ್ರೆ ವರ್ಸ್ 27. ಸಿ ದ ಬ್ಲೆಸ್ಸಿಂಗ್ಸ್ ಫಾಲೋಸ್, ಕಂಟಿನ್ಯೂ ಬ್ಲೆಸ್ಸಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಓಕೆ, ಈಗ ಇಸಾಕನಿಗೆ ಸಾಯುವಂತ ವಯಸ್ಸಾಯ್ತು, ಕಣ್ಣು ಮೊಬ್ಬಾಗತ್ತು, ಅವನ ಕಣ್ಣು ಕಾಣ್ತಾ ಇಲ್ಲ. ಈಗ ಅವನ ಮಗನಾದಂತ ಏಸಾವನನ್ನು ಆಶೀರ್ವದಿಸಬೇಕಂತ, ಏಸಾವನನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ಲಾನ್ ಮಾಡಿದ. ಸೊ ಆ ಸ್ಟೋರಿ ಬೇಡ ಈಗ, ಯಾಕಂದ್ರೆ ಅದೊಂದು ಬೇರೆ ಕಡೆ ಹೋಗ್ತಿತ್ರ ಆ ಸ್ಟೋರಿ. ಈಗ ಐಸಕ್ ಬರ್ತಾನಲ್ರಿ, ಯಾರು ಬರ್ತಾನ್ರಿ? ಇಸಾಕನು ಬರ್ತಾನ. ಅದು 27ನೇ ವಚನದಲ್ಲಿ ಹೇಳ್ತೈತೆ ಏನಂತಂದ್ರೆ, ಇಸಾಕನು ಅವನ ವಸ್ತ್ರವನ್ನು ವಾಸನೆಯನ್ನು ನೋಡಿದಾಗ ಅವನು ಆಶೀರ್ವದಿಸಿದನು ಎಂಬುದಾಗಿ. 30ನೇ ವಚನದಲ್ಲಿ ಹೇಳ್ತೈತ್ರಿ, ಇಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ, ಇಸಾಕನು ಅವನನ್ನು ಅಂದ್ರೆ ಯಾರನ್ನ ಆಶೀರ್ವದಿಸಿದಾರೆ? ಇಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟು ಹೋದನು. Isaac blessed Jacob. Isaac blessed Jacob. Are we blessing our children? Bless your wife. Bless your children. ಆ ಅಧಿಕಾರ, ಆ ವರ್ಡ್ ದೇವರು ನಿಮಗೆ ಕೊಟ್ಟಾನ. ನಿನ್ನ ಹೆಂಡತಿಯನ್ನು ಆಶೀರ್ವದಿಸು, ನಿನ್ನ ಮಕ್ಕಳನ್ನು ಆಶೀರ್ವದಿಸು, ನಿನ್ನ ಮನೆನ ಆಶೀರ್ವದಿಸು. ಅದಕ್ಕೆ ಹೇಳ್ತಾ ಇದ್ದೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸು. See, the blessings follows. Jacob blessed 12 sons. 12 sons. Hallelujah. Genesis 49. Genesis 49. Oh, Rikolaba Shandaraba Sakataraba. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮೊದಲನೇ ವಚನದಿಂದ ನಾವು ನೋಡುವಾಗ ಈ ರೀತಿಯಾಗಿ ಹೇಳ್ತೈತ್ರಿ, ಇನ್ನೇನು ಜೇಕೋಬ್ ಸಾಯ್ಲಿಕ್ಕೆ ಬಂದಾಗ, ಯಾಕೋಬನು ಸಾಯ್ಲಿಕ್ಕೆ ಬಂದಿದ್ದಾನೆ, ತನ್ನ 12 ಮಂದಿಯನ್ನು ಕರೆಸಿದ. 12 ಮಂದಿ ಮಕ್ಕಳನ್ನು ಕರೆಸಿದ. ಬೈಬಲ್ ಹೇಳ್ತಿದ್ರೆ, ಯೋಸೇಫನ ಮಕ್ಕಳನ್ನು ಕರೆಸಿ ಇಬ್ಬರನ್ನ ಆಶೀರ್ವದಿಸಿದ. ಅಷ್ಟಲ್ಲದೆ ತನ್ನ 12 ಮಕ್ಕಳನ್ನು ಕೂಡ ಅವರನ್ನು ಆಶೀರ್ವದಿಸಿದ. He blessed. He pronounced the blessings over them. ತಂದೆಯಾದಂತ ಪ್ರತಿಯೊಬ್ಬೊಬ್ಬರು ನಿಮ್ಮ ಮಕ್ಕಳನ್ನು ಆಶೀರ್ವದಿಸ್ತಾರೆ. ಹುಡುಗಿ ಇರ್ಲಿ, ಹುಡುಗ ಇರ್ಲಿ, ಏನೇ ಇರ್ಲಿ, ಯು ಬ್ಲಸ್. ಬೈಬಲ್ ಹೇಳ್ತೈತ್ರಿ, ದಾವೀದನು ತನ್ನ ಕುಟುಂಬವನ್ನು ಆಶೀರ್ವದಿಸುವುದಕ್ಕಾಗಿ ಹೋದ ಅಂತ. ಮೀಕಳಿದ್ಲಂತಲೇ ಅದು ನೋಡ್ರಿ, ಸೌಲನ ಮಗಳಕ್ಕೆ ಮೊದಲ ಅಪ್ಪನ ಗತೆ ಮಗಳಕ್ಕೆ ದಾವೀದನನ್ನು ಬೈದು ಬಿಟ್ಲಂತಕ್ಕೆ. ಬೈಬಲ್ ಹೇಳ್ತೈತ್ರಿ, ದಾವೀದನಿಗೆ ವಿರೋಧವಾಗಿ ನಾಚಿ ಬರೋದಲ್ಲ, ನೀ ಬರೇ ಬತ್ಲ ನ್ಯಾಸ ಮಾಡಾಕ್ತೀರಿ ಅರಸನಾಗಿ ಅಂತ. ದಾವೀದ ಆಶೀರ್ವದಿಸಕ್ ಹೋದಾರಿ ಮನೆಯನ್ನು, ತನ್ನ ಹೆಂಡತಿಯನ್ನು. ಒಂದು ವೇಳೆ ಆಕೆ ಮನಸ್ಸಿನಲ್ಲಿ ಏನೂ ಅಲ್ಲದ, ಆಕೆ ಕೆಟ್ಟ ವಿಚಾರ ಮಾಡಲಾರದೆ ದಾವೀದನ ವಿಷಯದಲ್ಲಿ ಆಶೀರ್ವಾದಕ್ಕೆ ಬಾಧ್ಯಳಾಗಿದ್ದರೆ ಖಂಡಿತವಾಗ್ಲೂ ಆಕೆಗೆ ಮಕ್ಕಳು ಹಾಕಿದ್ವಿ. ಆಕೆಗೆ ಬೈಬಲ್ ಅಂತಿದ್ರಿ, ಮೀ ಕಡೆಗೆ ಮಕ್ಕಳು ಆಗ್ಲಿಲ್ಲ ಅಂತ, ಬಂಜೆಯಾಗಿ ಸತ್ಲ. ದಟ್ ಇಸ್ ಅ ಕರ್ಸ್, ಅದು ಶಾಪ. ಆಶೀರ್ವದಿಸಕ್ ಹೋದಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಆಶೀರ್ವಾದನೂ ಇದೆ. ಅನೇಕ ಜನರು ಆಶೀರ್ವದಿಸಿದ್ದಾರೆ. ಅರಸರು ಆಶೀರ್ವದಿಸಿದರು, ಯಾಜಕರು ಆಶೀರ್ವದಿಸಿದರು. ನೋಡ್ರಿ, ಎಲ್ಲರ ಪುರುಷರು ಇವರೆಲ್ಲ ಆಶೀರ್ವದಿಸಿದರು. ಇವತ್ತು ಪ್ರತಿಯೊಬ್ಬ ಪುರುಷನಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಬ್ಲಸ್ ಯುವರ್ ಫ್ಯಾಮಿಲಿ. ಸಭೆಯ ಸಭಾಪಾಲಕರೇ, ಪ್ರತಿ ಸಂಡೇ ಕಾಂಗ್ರಿಗೇಷನ್ ಗ್ಯಾದರ್ ಆದಾಗ ಆಶೀರ್ವಾದ ವಚನಗಳಿದ್ದಾವೆ. ಅರಣ್ಯಕಾಂಡದಲ್ಲಿ ಆಶೀರ್ವಾದ ವಚನ ಇದೆ. ಪ್ರೊನೌನ್ಸ್ ದ ಬ್ಲೆಸ್ಸಿಂಗ್ಸ್ ಓವರ್ ಯುವರ್ ಚರ್ಚ್ ಪೀಪಲ್. ಸಭೆಯ ಜನರಿಗೆ ಆಶೀರ್ವಾದದ ಮಾತುಗಳನ್ನು ನುಡಿರಿ, ಆಶೀರ್ವಾದ ಮಾತುಗಳನ್ನು ಹೇಳ್ರಿ, ಆಶೀರ್ವದಿಸ್ರಿ, ಪ್ರತಿಯೊಬ್ಬರು ಆಶೀರ್ವದಿಸ್ರಿ. ನೋಡ್ರಿ, ಆಶೀರ್ವಾದಕ್ಕೆ ಅರ್ಹರಾಗ್ತಾರಂತ್ರಿ ಅವರು. ಹಾಲೆಲೂಯಾ. ಅಬ್ರಹಾಮನ ಆಶೀರ್ವಾದ ಯಾರಿಗ್ ಬಂತ್ರಿ? ಈಗ ದೇವರ ಅಬ್ರಹಾಮನ ಆಶೀರ್ವದಿಸಿದ. ಈಗ ಅಬ್ರಹಾಮನ ಆಶೀರ್ವಾದ ಯಾರಿಗ್ ಬಂತ್ರಿ? ಐಸಕ್ ಬಂತು, ಇಸಾಕನಿಗೆ ಬಂತು. ಇಸಾಕನು ಯಾರನ್ನ ಆಶೀರ್ವದಿಸಿದ? ಯಾಕೋಬನ ಆಶೀರ್ವದಿಸಿದ. ಯಾಕೋಬನಿಗೆ ಆಶೀರ್ವಾದ ಬಂತು. ಜನರೇಷನ್ ಬ್ಲೆಸ್ಸಿಂಗ್ಸ್. ಈಗ ಯಾಕೋಬನು ಸಾಯುವಂತ ಕಾಲ ಬಂತು. ತನ್ನ 12 ಮಕ್ಕಳನ್ನು ಕರೆದ. 12 ಮಕ್ಕಳಲ್ಲಿ 12 ಕುಲಗಳು. 12 ಮಕ್ಕಳ 12 ಕುಲಗಳು. ಅಷ್ಟಲ್ಲದೆ ಎಕ್ಸ್ಟ್ರಾ ಇಬ್ಬರನ್ನ ಆಶೀರ್ವದಿಸಿದ. ಯೋಸೆಫನ ಮಕ್ಕಳನ್ನ ಆಶೀರ್ವದಿಸಿದ.
ಮನ್ಸೆ ಮತ್ತು ಎಫ್ರಾಹಿಮನನ್ನು ಆಶೀರ್ವದಿಸಿದ. ಸಾಯುವಾಗ ಇನ್ನೇನೋ ಸಾಯ್ಬೇಕ್ರೆ ಅಷ್ಟ ಸಾಯು ಪರಿಸ್ಥಿತಿ ಐತ್ರಿ, ಈಗ ಒಂದು ಸಾಯು ಗಳಿಗೆ ಬಂದಾನ, ಎಲ್ಲರನ್ನ ಆಶೀರ್ವಾದ. He pronounced the blessings. He pronounced the blessings. Hallelujah. He pronounced the blessings. ಈಗ ಆ 12 ಮಂದಿ ಮತ್ತು ಮನ್ಸೆ ಎಫ್ರಾಹಿಂ, 12 ಕುಲದವರು ಮನ್ಸೆ ಎಫ್ರಾಹಿಂ ಎಲ್ಲರ ಆಶೀರ್ವಾದಕ್ಕೆ ಬಾಧ್ಯರಾದರು. ಆಶೀರ್ವದಿಸಿದ. The blessings came upon them. What he pronounced. ಅವ ಏನು ಪ್ರನೌನ್ಸ್ ಮಾಡಿದ್ದಾರೆ, ಯಾಕೋಬನ ಬಾಯಿಂದ ಯಾರ್ಯಾರ ಕುಲಗಳನ್ನು ಯಾವ ಯಾವ ರೀತಿಯಾಗಿ ಆಶೀರ್ವದಿಸಿದೋ ಅದೇ ರೀತಿಯಾಗಿ ಆಶೀರ್ವಾದ ಆ ಕುಲದ ಮೇಲೆ ಫಾಲೋ ಆಗ್ತಂತ ಪ್ರಿಯ. ದಟ್ ಇಸ್ ಓಲ್ಡ್ ಟೆಸ್ಟಮೆಂಟ್. ಈಗ ಪ್ರಶ್ನೆ ಕೇಳಬಹುದ್ರಿ, ಹಳೆ ಒಡಂಬಡಿಕೆಯಲ್ಲಿ ಆಶೀರ್ವಾದ ಹಾಕ್ಬಿಡ್ರಿ, ವಾಟ್ ಅಬೌಟ್ ನ್ಯೂ ಟೆಸ್ಟಮೆಂಟ್? ಹೊಸ ಒಡಂಬಡಿಕೆಯಲ್ಲಿ ಏನ್ರಿ? ಹಲ್ಲೆಲೂಯಾ. ನಾವು ಹಳೆ ಒಡಂಬಡಿಕೆದವ್ರು ಅಲ್ರಿ, ಹೊಸ ಒಡಂಬಡಿಕೆದವ್ರು. ಓಕೆ, ನಾವು ಹೊಸ ಒಡಂಬಡಿಕೆದವರಿಗೆ ನಮಗ ಆಶೀರ್ವಾದ ಏನು? ಲೆಟ್ ಅಸ್ ಸಿ ವಾಟ್ ನ್ಯೂ ಟೆಸ್ಟಮೆಂಟ್ ಸೇಸ್ ಅಬೌಟ್ ಬ್ಲೆಸ್ಸಿಂಗ್ಸ್. ಹೊಸ ಒಡಂಬಡಿಕೆ ಆಶೀರ್ವಾದದ ವಿಷಯದಲ್ಲಿ ಏನ್ ಹೇಳುತ್ತದೆ? ವೆರಿ ಕ್ವಿಕ್, ವಿ ವಿಲ್ ಗೋ ವೆರಿ ಕ್ವಿಕ್. ಗಲಾತಿಯನ್ಸ್ ಚಾಪ್ಟರ್ 3, ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಏನ್ ಹೇಳ್ತೈತ್ರಿ? ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಯಿತು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ಸಿ ದಟ್ ಬ್ಲೆಸ್ಸಿಂಗ್ಸ್, ದ ಬ್ಲೆಸ್ಸಿಂಗ್ಸ್ ಫಾಲೋ. ಹಂಗ ಬರ್ತಾ 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 ಎಲ್ಲಿಗೆ ಬಂತಂತ್ರಿ? ಯೇಸುವಿನ ಮೂಲಕವಾಗಿ ಅನ್ಯ ಜನರಿಗೆ ಅಂತ ಹೇಳ್ತೈತ್ರಿ. ಯಾರಿಗೆ ಹೇಳ್ತೈತ್ರಿ? ವರ್ಸ್ 13, ಚಾಪ್ಟರ್ 3. Yeah, chapter 2, I believe. Yeah, chapter 2 or 3. 3. Chapter 3, verse 13. Christ redeems us from the curses of the law by ಇದು ಮೇಲಿರಬೇಕು. ಓಕೆ, 13. 13ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಈ ರೀತಿಯಾಗಿ ಹೇಳುತ್ತದ್ರಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಯಿತು. ಅನ್ಯ ಜನರಾದಂತ, ಅನ್ಯ ಜನರು ಅಂದ್ರೆ ಯಾರಿಗೆ? ನಾವರಿ ಇಸ್ರೇಲ್ರು, ಅವ್ರು ಯೇಸು ಸ್ವಾಮಿಗೆ ಸ್ವಂತ ಜನರು, ಯೆಹೋವನಿಗೆ ಸ್ವಂತ ಜನರು. ಈಗ ಅನ್ಯ ಜನರಿಗೆ ಅಂತಂದ್ರೆ ಯಾರು? ನಾವು ಬರ್ತೀವ್ರಿ ಅನ್ಯ ಜನರಂತ. ವಾಕ್ಯದ ಪ್ರಕಾರ ಆ ಆಶೀರ್ವಾದ ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಡ್ತಾನೆ. ಅದಕ್ಕೆ ಬೈಬಲ್ ಅಲ್ಲಿ ಪೌಲನು ಬರೀತಾನೆ ಏನಂತಂದ್ರೆ, ಆತನು ಶಿಲುಬೆ ಮೇಲೆ ನಮ್ಮ ಶಾಪವನ್ನು ತೆಗೆದುಕೊಂಡು ಆಶೀರ್ವಾದ ಬಿಡುಗಡೆ ಮಾಡಿದ. ನಮ್ಮ ಬಡತನವನ್ನು ತೆಗೆದುಕೊಂಡು, ಬಡತನ ಅಂದ್ರೆ ಶಾಪ, ನಮ್ಮ ಬಡತನವನ್ನು ತಾನು ತೆಗೆದುಕೊಂಡು ತನ್ನಲ್ಲಿರುವಂತಹ ಐಶ್ವರ್ಯತನವನ್ನು ನನಗೆ ಕೊಟ್ಟ. ಆ ಐಶ್ವರ್ಯದಲ್ಲಿ ಏನಿದೆ? ಆತ್ಮಿಕವಾದ ಐಶ್ವರ್ಯವಿದೆ, ಮಟೀರಿಯಲ್ಸ್ ಇದೆ, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಅಂಡ್ ಮಟೀರಿಯಲ್ಸ್ ಬ್ಲೆಸ್ಸಿಂಗ್ಸ್. ಯೇಸು ಸ್ವಾಮಿ ಎರಡೂ ಕೂಡ ನಮಗೆ ಕೊಟ್ಟಾರೆ. ಅಂದ್ರೆ ಈಗ ನಾವು ಏನಾಗಿವ್ರಿ? ಈಗ ಆಶೀರ್ವಾದ ನಿಧಿ. ಹಲ್ಲೆಲೂಯಾ. ಆಶೀರ್ವಾದದ ನಿಧಿಯಾಗಿದ್ದೇವೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳಿದ್ರು ಕ್ಲಿಯರ್. Philippians chapter 4 verse 19. Philippians chapter 4 verse 19. What the Bible says? ಆತನು ತನ್ನ ಪ್ರಭಾವದ 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. ನನ್ನ ದೇವರು ಸಿ, ಎಂತ ಮಾತ್ರಿ. ಈ ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಪ್ರಸಂಗದಲ್ಲಿ ಆಗ್ಲಿ, ನಾನು ಯಾವಾಗಲೂ ಮಾತಾಡ್ತೇನೆ, ನನ್ನ ದೇವರು. ಪೌಲ ಈ ಮಾತು ಫಿಲಿಪ್ಪಿನ ಪತ್ರಿಕೆಯಲ್ಲಿ ಪೌಲ ಬರಿತಾ ಇದ್ದಾನೆ ಅಂತಂದ್ರೆ ಎಷ್ಟಿಗೆ ಬರೀ, ನನ್ನ ದೇವರು, ನನ್ನ ಮಗ ರೀ ಅಂತ ಹೇಳ್ರಿ, ನಮ್ಮ ಫ್ಯಾಮಿಲಿ ರೀ, ನಮ್ಮಪ್ಪ ರೀ, ನನ್ನ ಹೆಂಡತಿ ರೀ, ನನ್ನ ಮಕ್ಕಳ್ರಿ, ನನ್ನ ಗಾಡಿ ರೀ, ನಮ್ಮದ್ರಿ. ನಾವ್ ಹೆಂಗ್ ಹೇಳ್ತೀರಿ? ಇದನ್ನ ಪ್ರೀತಿಯಿಂದ ಹೇಳ್ತೀರಿ. ನಮ್ಮದು ಅಂತ ಹೇಳ್ತೀವ್ರಿ. ನೋಡ್ರಿ, ನಮ್ಮದು ಅಂತ ಹೇಳುವಾಗ ಅದು ಏನೋ ಬೇರೆ. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ನನ್ನ ತಂದೆಯು, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ. ನೋಡ್ರಿ, ತಂದೆಯಾದ ದೇವರು, ನನ್ನ ದೇವರು ಯೇಸು ಸ್ವಾಮಿಯ ಮೂಲಕವಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ತನ್ನ ಮಾನ ಗೌರವ, ನೋಡ್ರಿ ಸ್ಟೇಟಸ್ ಅಂತ ಹೇಳ್ರಿ, ತನ್ನ ಮಾನ ಗೌರವ ಏನಿತ್ತು ಸ್ವಾಮಿದು ಎಲ್ಲ ಅದಕ್ಕೆ ಲೇವಲ್, ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತನಲ್ಲಿ ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಹಲ್ಲೆಲೂಯಾ.
ನಾವು ಕೊರತೆಯಿಂದ ನೀಗಿಸಲ್ಪಟ್ಟಂತವರು. ಅದಕ್ಕೆ ನಾವು ಏನನ್ಬೇಕ್ರಿ, ವಿ ಆರ್ ರಿಚ್ ಇನ್ ಕ್ರೈಸ್ಟ್. ಇಂಗ್ಲಿಷ್ ನಲ್ಲಿ ಹೇಳ್ತಿತ್ರಿ, ಜ್ಞಾನೋಕ್ತೊಳಗನೆ ಏನೇ ಹೇಳ್ತಿತ್ರಿ, ಅದ್ ಏನ್ ಹೇಳ್ತಿತ್ರಿ ಅಂದ್ರೆ, ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಮೇಕತ್ ರಿಚ್ ಅಂತ. ಯೆಹೋವನ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಮೇಕತ್ ರಿಚ್. ಇಂಗ್ಲಿಷ್ ನ ಬಹಳ ಚಂದ ಐತ್ರ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಮೇಕತ್ ರಿಚ್. ಯೆಹೋವನ ಆಶೀರ್ವಾದವು ನಮ್ಮನ್ನು ಐಶ್ವರ್ಯಕ್ಕೆ ನಡೆಸುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮ್, ಇಸಾಕ್, ಯಾಕೋಬನನ್ನು, ದಾವೀದನನ್ನು ಅನೇಕರನ್ನು ನೋಡ್ತೇವೆ, ಐಶ್ವರ್ಯಕ್ಕೆ ನಡೆಸ್ತು, ಅಭಿವೃದ್ಧಿಗೆ ನಡೆಸ್ತು. ಹಲ್ಲೆಲೂಯಾ. ಈಗ ಕ್ರಿಸ್ತನ ಮೂಲಕವಾಗಿ ನಮಗೆ ಬರುವಂತದ್ದಾಗಿದೆ. 3 John 1:2 ಅಲ್ಲಿ ಹೇಳ್ತೈತ್ರಿ. 3 John 1:2 ಈ ರೀತಿಯಾಗಿ ಹೇಳ್ತೈತಿ, ಪ್ರಿಯನೇ, ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಯೋಹಾನನು ಹೇಳ್ತಾನೆ ಅಂತಂದ್ರೆ, ಪ್ರಿಯನೇ, ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ, ದಟ್ ಈಸ್ ದ ಬ್ಲೆಸ್ಸಿಂಗ್ಸ್. ಪ್ರೊನೌನ್ಸ್ ದಟ್ ಇನ್ ಯುವರ್ ಮೌತ್. ನನ್ನ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ದೇನೆ. ಐ ಆಮ್ ಪ್ರಾಸ್ಪರ್. Beloved, I pray that all may go well with you and that you may be in good health as it goes well with your soul. ಪ್ರಿಯನೇ, ನಿನ್ನ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ನೀನು ಅಭಿವೃದ್ಧಿ ಹೊಂದಿರಬೇಕು. ಬೈಬಲ್ ಹೇಳಿದ್ರೆ ಅಬ್ರಹಾಮನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಆಗಿದ್ದನು. ನೋಡ್ರಿ, ಇಲ್ಲಿ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ವಿಷಯ ಬಂತ್ರಿ. ಆರೋಗ್ಯದ ವಿಷಯದಲ್ಲಿ ಆರೋಗ್ಯ ಬಂತು, ಆರ್ಥಿಕ ಬಂತು, ಸಂಬಂಧಗಳು ಬಂತು, ಎಲ್ಲಾ ವಿಷಯಗಳು ದೇವರು ಅಭಿವೃದ್ಧಿ ಪಡಿಸ್ತಾನಂತ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರಶ್ನೆ ಏನ್ರಿ, ಈ ವಾಕ್ಯ ನಾನು ಮುಗಿಸುವುದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಏನಂತಂದ್ರೆ, ಪ್ರೊನೌನ್ಸ್ ದ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದೇವಾ? ನಮ್ಮ ಬಾಯಿಗಳಿಂದ ನಾವು ಆಶೀರ್ವಾದದ ಮಾತುಗಳನ್ನು ಪ್ರತಿ ದಿವಸ ಆಡ್ತಾ ಇದ್ದೇವಾ? ನಮ್ಮ ಪರಿಸ್ಥಿತಿಗಳ ಮೇಲೆ, ನಮ್ಮ ವಾತಾವರಣ, ನಮ್ಮ ಪರಿಸ್ಥಿತಿಗಳ ಮೇಲೆ ನಾವು ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವಾ? ಬಾಲಾಕನು ಬಿಳಾಮನನ್ನು ಕರೆದ ಅಂತ್ರಿ ಅರಣ್ಯಕಾಂಡದಲ್ಲಿ, ಶಪಸಲಿಕ್ಕೆ ಕರೆದ ಅಂತ ಇಸ್ರಾಯೇಲರನ್ನು. ಅವಾಗ ದೇವರು ಬಿಳಾಮನ ಹೊಂಟ ಶಪಸಾಕ, ದೇವರು ಸ್ಟಾಪ್, ನಾ ಹೇಳಿದ್ದಷ್ಟ ಹೇಳಬೇಕು ನೀವು. ಬೈಬಲ್ ಸೇಸ್ God put the blessings word in Bilam's mouth. 4 ಬೆಟ್ಟ ಸುತ್ತಿದ ಅಂತ ನಾವು ಬಲಿ ಕೊಟ್ಟ, ಎಲ್ಲ ಮಾಡಿದ. ಬಾಲಕ ಖುಷಿ ಆಗ್ಬಿಟ್ಟ. ಶಪಸಿಗೆ ಇಸ್ರಾಯೇಲ್. ನೋಡ್ರಿ, ಒಂದು ವೇಳೆ ಬಿಳಾಮನ್ ಏನಾದ್ರೂ ಶಪಿಸಿ ಬಿಟ್ಟಿದ್ದ ಅಂತಂದ್ರೆ ಇಸ್ರಾಯೇಲರಿಗೆ ಶಾಪ ಬಂದ್ಬಿಡ್ತದೆ. ತನ್ನ ಜನರ ಮೇಲೆ ಯಾವಾಗಲೂ ಶಾಪ ಬರಮಾಡಿ ಕೊಡುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ಒಂದು ಮಾತು ಹೇಳ್ತಿದ್ರಿ, ಗಾಡ್ ವಿಲ್ ಟರ್ನ್ ಕರ್ಸ್ ಟು ಬ್ಲೆಸ್ಸಿಂಗ್ ಅಂತ. ದೇವರು ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸ್ತಾನಂತ. ಯಾವ ರೀತಿಯಾಗಿ? ನೀವು ಆಶೀರ್ವಾದಗಳನ್ನು ಮಾತನಾಡುವಾಗ ಆ ನೆಗೆಟಿವ್ ಥಿಂಗ್ ಪಾಸಿಟಿವ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬೋದು. ಹಲ್ಲೆಲೂಯಾ. ನನಗೇನು ಆಗುದಿಲ್ಲ, ನನಗೆ ಅಸಾಧ್ಯ, ನನ್ನ ಕೈಯಿಂದ ಆಗೋದಿಲ್ಲ, ನಂದು ಇಷ್ಟ ಜೀವನ, ನಾ ಇಲ್ಲೇ ಇರ್ತೇನೆ. ಸ್ಟಾಪ್ ಇಟ್. ಡೋಂಟ್ ಸ್ಪೀಕ್ ಬ್ಲೆಸ್ಸಿಂಗ್ಸ್. ಐ ವಿಲ್ ಪ್ರಾಸ್ಪರ್. ನನ್ನಿಂದ ಆಗ್ತೈತೆ, ಕರ್ತನನ್ನು ಕೂಡಿದನ, ನನ್ನಿಂದ ಸಾಧ್ಯ. ಸ್ಪೀಕ್ ಫೇತ್ ವರ್ಡ್, ಪಾಸಿಟಿವ್ ವರ್ಡ್ಸ್. ದ ಬ್ಲೆಸ್ಸಿಂಗ್ಸ್ ವಿಲ್ ಕಮ್. ದ ಬ್ಲೆಸ್ಸಿಂಗ್ಸ್ ವಿಲ್ ಕಮ್. ಹಲ್ಲೆಲೂಯಾ. ಮಾತನಾಡ್ರಿ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ತಮ್ಮ ಕುಟುಂಬಗಳನ್ನು ಆಶೀರ್ವದಿಸಿದಾರೋ, ನೀವು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ. ನಿಮ್ಮ ವಿದ್ಯಾಭ್ಯಾಸನ ಆಶೀರ್ವದಿಸ್ಕೊಳ್ಳಿ. ನಿಮ್ಮನ್ನು ನೀವು ಆಶೀರ್ವದಿಸಿ. ಐ ರಿಸೀವ್ ದ ಬ್ಲೆಸ್ಸಿಂಗ್ಸ್. Deuteronomy chapter 28, receive the blessings. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಆಶೀರ್ವಾದ ವಚನಗಳನ್ನು ಅರಿಕೆ ಮಾಡ್ರಿ, ಆಶೀರ್ವದಿಸ್ರಿ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ಆಶೀರ್ವಾದ ವಚನ, ಆಶೀರ್ವಾದ, ರಿಸೀವ್ ಇಟ್, ಹೊಂದ್ಕೊಡ್ರಿ. ಕೀರ್ತನೆ 1ನೇ ಅಧ್ಯಾಯ ಆಶೀರ್ವಾದ ಐತಲ್ಲಿ, ಹೊಂದ್ಕೊಡ್ರಿ. ಬೈಬಲಲ್ಲಿ ಎಷ್ಟೋ ಆಶೀರ್ವಾದದ ವಚನಗಳದಾವ, ಎಷ್ಟೋ ಆಶೀರ್ವಾದದ ವಚನಗಳದಾವ. ಪ್ರೊನೌನ್ಸ್ ದ ಬ್ಲೆಸ್ಸಿಂಗ್ಸ್. Pronounce the blessing. Samuel chapter 2 ಅಲ್ಲಿ ಹೇಳ್ತೈತಿ, that is the blessings words. Receive the blessings. ಹೊಂದ್ಕೋರಿ. Confess it your mouth. ಅರಿಕೆ ಮಾಡ್ರಿ. ನಾವು ಕೆಳಗಿನವರಲ್ಲ, ನಾವು ಮೇಲಿನವರು. ಲೆಬನೋನ್ ದೇವದಾರು ವೃಕ್ಷದ ಹಾಗೆ ನಾನು ಅಭಿವೃದ್ಧಿಯಾಗುವೆ. ನಾನು ನೀರಿನ ಕಾಲುವೆಯಲ್ಲಿ ಬೆಳೆದಿರುವಂತಹ ಮರದ ಹಾಗಿದ್ದೇನೆ. ನನ್ನ ಎಲೆಗಳು ಬಾಡುವುದೇ ಇಲ್ಲ. ತಕ್ಕ ಕಾಲದಲ್ಲಿ ನಾನು ಫಲ ಕೊಡುವಂತವನಾಗಿದ್ದೇನೆ. Pronounce the blessings. Speak the word. Speak the word. Pronounce the blessings. Hallelujah.
ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತದ್ದಾಗಿದೆ. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವಂತವನಾಗಿದ್ದೇನೆ. ದಾವೀದನನ್ನು ದೇವರು ಎಲ್ಲಾ ರೀತಿಯಾಗಿ ಕೀರ್ತಿಗೆ ಪಾತ್ರನಾಗಿ ಮಾಡಿದ ಹಾಗೆ ನನ್ನನ್ನು ದೇವರು ಕೀರ್ತಿಗೆ ಪಾತ್ರನಾಗಿ ಮಾಡುವಂತವನಾಗಿದ್ದಾನೆ. I am anointed, I am appointed, I am anointed by God. The blessing of God is maketh rich. ಯೆಹೋವನ ಆಶೀರ್ವಾದ ನನ್ನನ್ನು ಅಭಿವೃದ್ಧಿಪಡಿಸುವಂತದ್ದಾಗಿದೆ. ಯೆಹೋವನ ಆಶೀರ್ವಾದಕ್ಕೆ ನಾನು ಭಾಗ್ಯನಾಗಿದ್ದೇನೆ. ಬ್ಲೆಸ್ಸಿಂಗ್ ಇನ್ ಯುವರ್ ಪ್ಯಾಲೇಸ್ ಎಂಬುದಾಗಿ ಹೇಳ್ತೀನಿ. ನನ್ನ ಮನೆ ಆಶೀರ್ವಾದದ ಮನೆ, ನನ್ನ ಮನೆ ಆಶೀರ್ವಾದದ ಮನೆ, ನನ್ನ ಕುಟುಂಬಸ್ಥರು ಆಶೀರ್ವದಿಸಲ್ಪಟ್ಟಂತವರು. Hallelujah. ನಾನು ಆಶೀರ್ವಾದದ ನಿಧಿಯಾಗಿದ್ದೇನೆ. ಎವ್ರಿ ಡೇ ಕನ್ಫೆಸ್ ಯುವರ್ ಮೌತ್ ಪಾಸಿಟಿವ್ ಥಿಂಗ್ಸ್. Hallelujah. ನಿನ್ನ ಪರಿಸ್ಥಿತಿಗಳ ಮೇಲೆ ನೀನು ಮಾತನಾಡು. ಅವು ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತದೆ. ನಿನ್ನ ಪರಿಸ್ಥಿತಿಗಳ ಮೇಲೆ ನೀನು ಮಾತನಾಡು. ಯಾವುದು ಅಸಾಧ್ಯವಿದೆಯೋ ಸಾಧ್ಯ ಎಂಬುದಾಗಿ ಮಾತನಾಡು. ಅದು ಸಾಧ್ಯವಾಗಿ ಮಾರ್ಪಾಟಾಗ್ತದೆ. Hallelujah. ಯಾವುದು ಅಸಾಧ್ಯವಿದೆಯೋ ಎಲ್ಲದರ ಮೇಲೆ ಸಾಧ್ಯವಾಗಿ ಮಾತನಾಡು. ನಂಬಿಕೆಯಿಂದ ಮಾತನಾಡು. ಅದು ಏನಾಗ್ತದೆ, ನೆಗೆಟಿವ್ ಇದ್ದು ಪಾಸಿಟಿವ್ ಆಗ್ತೈತೆ ಅಂತ. Hallelujah. ದೇವರು ಕಾರ್ಯಗಳನ್ನು ಮಾಡ್ತಾನೆ, ದೇವರ ಅದ್ಭುತಗಳನ್ನು ಮಾಡ್ತಾನೆ. ನಾನೊಂದು ಕುಟುಂಬಕ್ಕೆ ಹೇಳಿದ್ದೆ, ಮಕ್ಕಳಿಲ್ರಿ ಅಂತಂದ್ರು. ಡೋಂಟ್ ಸೇ ಮಕ್ಕಳಿಲ್ಲ ಅಂತ ಹೇಳಿ. ದೇವರು ಮಕ್ಕಳನ್ನು ಕೊಡುವಂತ ದೇವರು. Hallelujah. ಬಂಜೆ ಎಂಬ ಶಾಪ ದೇವರು ತೆಗೆದು ಹಾಕಿಬಿಟ್ಟಾನ. ಹೊಟ್ಟೆ ಮೇಲೆ ಕೈ ಇಡು, ನೀನು ಹೆಂಡತಿ ಹೊಟ್ಟೆ ಮೇಲೆ ಕೈ ಇಡು, ಪ್ರತಿ ದಿವಸ ಪ್ರೊನೌನ್ಸ್ ಮಾಡಂತ ಹೇಳಿದೆ. ಎವ್ರಿ ಡೇ ಪ್ರೊನೌನ್ಸ್. ಇಬ್ಬರು ಕೈ ಇಟ್ಕೊರಿ, ಪ್ರೊನೌನ್ಸ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ಯರ್ ಬ್ಲೆಸ್ಸಿಂಗ್ ಮೈ ವೈಫ್ ಓನ್ ಓ ಗಾಡ್. ಥ್ಯಾಂಕ್ ಯು ಫಾರ್ ಯರ್ ಬ್ಲೆಸ್ಸಿಂಗ್ಸ್ ಓ ಲಾರ್ಡ್. ಥ್ಯಾಂಕ್ ಯು ಫಾರ್ ಯರ್ ಬ್ಲೆಸ್ಸಿಂಗ್ಸ್ ಓ ಗಾಡ್. ಪ್ರೊನೌನ್ಸ್ ಮಾಡಿದ್ರು. ಐ ಆಮ್ ಸೀಯಿಂಗ್ ಮೈ ಸನ್ ಓ ಗಾಡ್. ನನ್ನ ಹೆಂಡತಿಯ ಗರ್ಭದಲ್ಲಿ ನಾನು ನನ್ನ ಮಗನನ್ನು ನೋಡ್ತಾ ಇದ್ದೇನೆ ದೇವ್ರೆ, ಮಗುವನ್ನು ನೋಡ್ತಾ ಇದ್ದೇನೆ ದೇವ್ರೆ. ನನ್ನ ಹೆಂಡತಿಯ ಗರ್ಭವನ್ನು ಆಶೀರ್ವದಿಸದಕ್ಕಾಗಿ ನಿನಗೆ ಸ್ತೋತ್ರ. ಇಷ್ಟ ಅಂದ್ರೆ ದಟ್ ಬ್ಲೆಸ್ ಪ್ರೈಸ್ ಟು ಗಾಡ್. ದೇವರಿಗೆ ಸ್ತೋತ್ರ ಸಲ್ಲಿಸಲಿ ಅಂತ ಬಂದ್ರು. ಗಾಡ್ ಬ್ಲೆಸ್ ದ ಸನ್. ದೇವರವರಿಗೆ ಮಕ್ಕಳನ್ನು ಅನುಗ್ರಹಿಸಿದ. ಬಹಳ ದಿವಸದ ಮಕ್ಕಳಾಗಿದ್ದಿಲ್ಲ ಅವರಿಗೆ. ಎವ್ರಿಥಿಂಗ್ ಇನ್ ಯುವರ್ ಮೌತ್, ಬ್ಲೆಸ್ಸಿಂಗ್ ಅಂಡ್ ಕರ್ಸಸ್ ಇನ್ ಯುವರ್ ಲಿಪ್ಸ್. ನಿಮ್ಮ ತುಟಿಗಳ ಮೇಲೆ, ನಿಮ್ಮ ಬಾಯಿಗೆ, ನಿಮ್ಮ ನಾಲಿಗೆಯ ಮೇಲಿದೆ. ವಾಟ್ ಯು ಸೇ ದಟ್ ವಿಲ್ ಹ್ಯಾಪನ್. ಖಂಡಿತವಾಗ್ಲು ನೀವು ಏನ್ ಹೇಳ್ತೀರ ಅದು ಆಗ್ತೈತೆ. ಅದು ನಿಮ್ಗೆ ಅರ್ಥ ಆಗೋದಿಲ್ಲ, ಆಗ್ತಿರ್ತೈತಿ, ಇಲ್ಲ ಮುಂದೆ ಆಗ್ತೈತೆ. ಅದಕ್ಕೆ ನಾನು ಯಾವಾಗ್ಲೂ ಶಾಪದ ಮಾತುಗಳನ್ನು ಆಡೋದು ಬಿಟ್ಬಿಟ್ಟೇನ್ರಿ. ಯಾವಾಗ ಈ ಬೈಬಲ್ ಇಂದ ನಾನು ದೇವರು ಕಲಿಸಿದ, ನಾನು ಅವಾಗ ಬಿಟ್ಬಿಟ್ಟೆ. ಐ ಆಮ್ ಅ ಪ್ರಾಸ್ಪರಸ್, ಐ ಆಮ್ ಅ ಬ್ಲೆಸ್ಸರ್, ಐ ಆಮ್ ಅ ಬ್ಲೆಸ್ಸರ್ ಬಿಕಾಸ್ ಗಾಡ್ಸ್ ಫೇವರ್ ಇನ್ ಮೀ, ಗಾಡ್ಸ್ ಗ್ರೇಸ್ ಇನ್ ಮೀ, ಮ್ಯಾನ್ಸ್ ಫೇವರ್ ಇನ್ ಮೀ. ಐ ಆಮ್ ಬ್ಲೆಸ್ಡ್ ಬೈ ಗಾಡ್. ಐ ಆಮ್ ಪ್ರಾಸ್ಪರ್ ಆಫ್ ಮ್ಯಾನ್. Hallelujah. Wherever I go, I see the miracles. I see the miracles. Wherever I go, I see miracles. ನಾನು ಅದ್ಭುತಗಳನ್ನು ನೋಡ್ತೀನಿ. I pronounce the blessings. Hallelujah. God will bless you. ದೇವರು ನಿಮ್ಮನ್ನು ಈ ರೀತಿಯಾಗಿ ಮಾಡುವುದಾದರೆ ನಿಮ್ಮ ಪರಿಸ್ಥಿತಿಗಳು ಮಾರ್ಪಾಟಾಗುತ್ತವೆ. Hallelujah. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದ ಹಸ್ತ ಸದಾಕಾಲದ ಮಕ್ಕಳ ಮೇಲಿರಲಿ. ಈ ವಾಕ್ಯ ಇವತ್ತು ಯಾರಿಗೆ ಬೇಕಾಗಿತ್ತೋ ಕರ್ತನೆ ಇವತ್ತು ಅವರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ, ನಿನ್ನ ಸೇವಕರಾಗಿ ನಾವು ಕರ್ತನೆ ಆಶೀರ್ವದಿಸ್ತೇವೆ ದೇವರೇ. ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ನೀನು ಯಾರನ್ನು ಆಶೀರ್ವದಿಸುತ್ತೀಯೋ ನಾನು ಆಶೀರ್ವದಿಸ್ತೇನೆ, ನೀನು ಯಾವುದನ್ನು ಶಪಿಸ್ತೀಯೋ ನಾನು ಶಪಿಸ್ತೇನೆ ಎಂಬುದಾಗಿ ಹೇಳಿದ್ದಿ ಕರ್ತನೆ. ಯೇಸು ನಾಮದಲ್ಲಿ ಇಲ್ಲಿದ್ದಂಥವರನ್ನು ಆನ್ಲೈನ್ ಅಲ್ಲಿ ನೋಡುವಂತವ್ರು ಎಲ್ಲರನ್ನು ಆಶೀರ್ವದಿಸ್ತೇನೆ. ಅವರೆಲ್ಲಾ ಪರಿಸ್ಥಿತಿಗಳು ಮಾರ್ಪಾಠವಾಗಲಿ ಕರ್ತನೆ. ಅವರು ಯಾವ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೋ ಆ ಆಶೀರ್ವಾದ ಅವರ ಮೇಲೆ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಗಿವ್ ಗುಡ್ ಹೆಲ್ತ್ ಟು ಲಾರ್ಡ್, ಐ ಪ್ರೇ ಇನ್ ಜೀಸಸ್ ನೇಮ್ ಲಾರ್ಡ್. ಒಳ್ಳೆ ಆರೋಗ್ಯ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಅವರ ಕುಟುಂಬ, ಅವರ ಮಕ್ಕಳು, ಎಜುಕೇಶನ್, ಬಿಸಿನೆಸ್ ಕರ್ತನೆ, ಅವರ ಸೇವಕರು ಯೇಸು ನಾಮದಲ್ಲಿ ಆಶೀರ್ವಾದವಾಗಲಿ, ಅಭಿವೃದ್ಧಿ ಆಗಲಿ, ಏಳಿಗೆ ಆಗಲಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್, ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ರಿಕೋಲಾಮ ಶಂದಾರವ ಶ್ರೀಗೆದೇರಿಯ ರಿಬೋಲಾಮ ದರಿಯಾಲಾಮ ಶಂದಾರವ. ಪ್ರತಿಯೊಬ್ಬರ ಮೇಲೆ ಐ ಪ್ರೊನೌನ್ಸ್ ದ ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಅವರಿಗೆ ವಿರೋಧವಾಗಿ, ಅವರ ಬಿಸಿನೆಸ್ ಕೆಲಸ ಕಾರ್ಯಗಳಿಗೆ ವಿರೋಧವಾಗಿ ಕೆಲಸ ಮಾಡುವಂತ ಪ್ರತಿಯೊಂದು ಸೈತಾನ ಕಾರ್ಯಗಳನ್ನು ನಾವು ಲಯಪಡಿಸ್ತೇವೆ, ನಾಶ ಮಾಡ್ತೇವೆ ಕರ್ತನೆ. ಈಗಲವೆಲ್ಲ ಕಿತ್ತುಕೊಂಡು ಹೋಗಲಿ ಯೇಸು ನಾಮದಲ್ಲಿ ಕರ್ತನೆ. ವಿ ಆರ್ ಪ್ರಾಸ್ಪರಸ್ ಪೀಪಲ್ ಓ ಫಾದರ್ ಗಾಡ್. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತೇಸುವಿನ ಮೂಲಕವಾಗಿ ಎಲ್ಲರಿಗೂ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. Receive it spiritual blessings, receive it material blessings, receive it in every one corner blessings.
Thank you, Jesus, O God. Thank you, Jesus, O God. You are going to see in coming days. I prophesy in the name of Jesus. ಬರುವಂತ ದಿನಗಳಲ್ಲಿ ಈ ಆಶೀರ್ವಾದಗಳನ್ನು ನೀವು ಅನುಭವಿಸ್ತೀರಿ. ಯು ಆರ್ ಗೋಯಿಂಗ್ ಟು ಸಿ. ಯು ಆರ್ ಗೋಯಿಂಗ್ ಟು ಸಿ. ದೇವರು ಏನ್ ಮಾತನಾಡಿದ್ದಾನೋ ನಿಮ್ಮ ಜೀವಿತದಲ್ಲಿ ಅದು ನೆರವೇರ್ತದೆ. ರಿಸೀವ್ ಇಟ್. ರಿಸೀವ್ ಇಟ್. ಇನ್ ಜೀಸಸ್ ನೇಮ್ ಐ ಪ್ರೇ ಫಾದರ್. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪ್ರಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. God bless you. God bless you. Amen.